ಪ್ರಾರಂಭ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮಹಾಸರಸ್ವತಿ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತದೋ ಜಯಮುದೀರಯೇ. 11ನೇ ಅಧ್ಯಾಯ. ಭಗವಂತ ಆತನ ದರ್ಶನವನ್ನ ಜ್ಞಾನಚಕ್ಷುವಿಂದ ಮಾಡಿದಂತಹ ಅರ್ಜುನನಿಗೆ ದಿಕ್ಕು ತೋರದಂತಹ ಸ್ಥಿತಿ ಉಂಟಾಗಿದೆ. ಆತನ ಮಾತುಗಳಲ್ಲಿ ಗೊತ್ತಾಗ್ತಾ ಇದೆ. ಹಿಂದಿನ 2-3 ಶ್ಲೋಕಗಳಲ್ಲಿ ಅರ್ಜುನ ಆ ವಿಶ್ವರೂಪವನ್ನು ನೋಡಿ, ಭಗವಂತನ ರೂಪವನ್ನು ನೋಡಿ ಏನ್ ಹೇಳ್ತಾ ಇದ್ದಾನೆ, ಏನ್ ಹೇಳಬೇಕು ಗೊತ್ತಾಗದೆ ಒದ್ದಾಡ್ತಾ ಇದ್ದಾನೆ. ಯಾಕೆ? ಬಹಳ ಸೂಕ್ಷ್ಮವಾದ ಒಂದು ವಿಷಯ ಏನು ಅಂದ್ರೆ, ಹೋದ ಸಲ ಇದು ಬಂದಿತ್ತು, ಮನಸ್ಸು ಬುದ್ಧಿಯ ಒಂದು ಕಲ್ಪನೆ ಇದೆಯಲ್ಲ, ಭಗವಂತ ಅಂದ್ರೆ ಹೀಗೆ ಇದ್ದಾನೆ. ಸುಂದರತೆಗೆ ಯಾವತ್ತಿದ್ರೂ ಪ್ರಾಧಾನ್ಯತೆ ಮನುಷ್ಯನ ಮನಸ್ಸು. ಯಾವುದು ಉತ್ಕೃಷ್ಟವಾಗಿದೆಯೋ, ಸುಂದರವಾಗಿದೆಯೋ, ಪ್ರಚಲಿತವಾಗಿದೆಯೋ ಅಂತಹ ವಿಷಯಗಳನ್ನ ಮನಸ್ಸು ಬಯಸುತ್ತೆ. ಮನಸ್ಸಿಗೆ ಆನಂದ, ಸುಖ ಬೇಕು. ಮನಸ್ಸು, ದಿ ಮೈಂಡ್ ಈಸ್ ಲಿಮಿಟೆಡ್ ಬೈ ಇಟ್ಸ್ ಓನ್ ಡಿಸೈರ್ಸ್. ಮೈಂಡ್ ಗೆಟ್ಸ್ ಹ್ಯಾಪಿ, ಇಟ್ ಬಿಕಮ್ಸ್ ಹ್ಯಾಪಿಯರ್ when things happen according to the mental desires or expectations. So we have an expectation of only good things regarding Lord himself. Because the mind is limited, and above the mind the intellect is also limited, the buddhi and the manas both cannot go beyond one particular limit of thinking about God. ಪರಮಾತ್ಮ ಹೇಗಿದ್ದಾನೆ, ಹೇಗಿರಬೇಕು ಅನ್ನೋ ಯೋಚನೆ ಮನಸ್ಸಿಗೆ, ಈ ಮನೋಮಯ ಕೋಶದಲ್ಲಿ, ಮತ್ತು ಬುದ್ಧಿ ವಿಜ್ಞಾನಮಯ ಕೋಶ, ಎರಡೂ ಕೋಶಗಳಲ್ಲಿ ಪರಿಮಿತಿ ಇರೋದ್ರಿಂದ, ಲಿಮಿಟ್ ಇರೋದ್ರಿಂದ ಅದು ದಾಟಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಹೋದ್ಸಲ ಇದು ಒಂದ್ಸಲ ಹೇಳಿದ ಹಾಗೆ, ಭಗವಂತ ಏನು ಅಂತ ಹೇಳೋದಕ್ಕೆ ಜನ್ಮ ಜನ್ಮಗಳಲ್ಲೇ ನಾವು ಹುಟ್ಟಿ ಬಂದರೂ ಸಾಧ್ಯ ಇಲ್ಲ, ವರ್ಣನೆಗಳನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಹಾತ್ಮರೇ ಹೇಳಿಬಿಟ್ಟಿದ್ದಾರೆ, ಆಚಾರ್ಯರು ಹೇಳಿದ್ದಾರೆ, ಭಗವತ್ಪಾದರು ಹೇಳಿಬಿಟ್ಟಿದ್ದಾರೆ. ಏನ್ ಹೇಳಿದ್ದಾರೆ? ಸಕಲ ವೇದಗಳಲ್ಲಿ ಇರತಕ್ಕಂತಹ ಎಲ್ಲಾ ಮಂತ್ರಗಳನ್ನು ಬ್ರಾಹ್ಮಣಗಳು, ಋಕ್ಕುಗಳು, ಆರಣ್ಯಕಗಳು, ಸಂಹಿತೆಗಳು ಎಲ್ಲವನ್ನೂ ನೋಡಿದರೂ ಸಹ ಅದು ಇರೋ 4 ವೇದಗಳಲ್ಲಿ ಪರಿಷ್ಕೃತವಾದಂತಹ ಮಂತ್ರಗಳು. ಮೂಲ ವೇದ ಅಖಂಡವಾಗಿದೆ, ಅನಂತವಾಗಿದೆ, ಅನಂತ ರಾಶಿ. ವೇದಕ್ಕೆ ಅಂತ್ಯವೂ ಇಲ್ಲ, ಕೊನೆ ಇಲ್ಲ, ಮಧ್ಯ ಇಲ್ಲ. ನಮ್ಮಂತಹ ಕಲಿಯುಗದ ಜನಗಳ ಮೇಲೆ ಮನಸ್ಸು ಕರುಣೆಯಿಂದ ವೇದವ್ಯಾಸ ಮಹರ್ಷಿಗಳು ದ್ವಾಪರ ಯುಗದ ಕೊನೆಯಲ್ಲಿ, at the beginning of Kali Yuga or at the end of Dwapara Yuga, during the transitory period, ಸಂಧಿಕಾಲದಲ್ಲಿ ಅಖಂಡವಾದ ವೇದವನ್ನ ಅರ್ಥ ಆಗಲ್ಲ ಅಂತ ಕೆಲವು ಮುಖ್ಯವಾದ ರೂಪಗಳಾಗ್ಲಿ, ಮಂತ್ರಗಳಾಗ್ಲಿ, ಬ್ರಾಹ್ಮಣಗಳಾಗ್ಲಿ ಅವನ್ನೆಲ್ಲವನ್ನು ಇಟ್ಟುಕೊಂಡು 4 ಭಾಗ ಮಾಡಿದ್ರು. ಹಾಗಾದ್ರೆ ವೇದ ಅಷ್ಟೇನಾ ಅಂತಂದ್ರೆ, ಮೂಲ ವೇದ ಇನ್ನೂ ಇದೆ, ಇನ್ನೂ ಇದೆ, ಇನ್ನೂ ಇದೆ, ಇನ್ನೂ ಇದೆ, ಗೊತ್ತಿಲ್ಲ ನಮಗೆ. ಆ ಮೂಲ ವೇದ ರಾಶಿಯನ್ನೇ ಲೆಕ್ಕ ಹಾಕಿದ್ರು. ಭಗವತ್ಪಾದರು ಹೇಳ್ತಾರೆ ಒಂದ್ ಕಡೆ, ಆ ವೇದಗಳಲ್ಲಿ ಏನು ಭ್ರಮಣಸ್ಪತಿ ತತ್ವ ಅಥವಾ ಪರತತ್ವ ಅಥವಾ ಪರಾವರ ತತ್ವ, ಬ್ರಹ್ಮತತ್ವ ಅಂತ ಪರಮಾತ್ಮನನ್ನ ಹೊಗಳಲಿಕ್ಕೆ ಪ್ರಾರಂಭ ಆಗಿದೆಯಲ್ಲ, ವೇದಗಳು ಅಂದ್ರೆ ಉಪನಿಷತ್ತುಗಳು ಬಂತು. ಪರಮಾತ್ಮನನ್ನ ಹೊಗಳಲಿಕ್ಕೆ, ಪರಮಾತ್ಮನನ್ನ ಹೇಳಲಿಕ್ಕೆ, ಆತನ ಗುಣಮಹಿಮೆಯನ್ನು ತಿಳಿಸ್ಲಿಕ್ಕೆ, ವಿಭೂತಿಗಳನ್ನ ತಿಳಿಸ್ಲಿಕ್ಕೆ ಏನು ಹೊರಟಿದೆ, ಎಲ್ಲ ಉಪನಿಷತ್ತುಗಳಾಗ್ಲಿ, ವೇದ ಮಂತ್ರಗಳಾಗ್ಲಿ, ಅವು ಖಂಡಿತ ಸಾಲೋದಿಲ್ಲ. ಅವುಗಳನ್ನು ಮೀರಿ ಇರತಕ್ಕಂಥ ಪರಮಾತ್ಮ ತತ್ವ. ಯಾವಾಗ ವೇದಗಳೇ ಅಸಮರ್ಥವಾಗಿದೆ, ಪರಮಾತ್ಮನ ಇರುವಿಕೆಯನ್ನು ನಮಗೆ ಬಾಯಿನಲ್ಲಿ ತಮ್ಮ ಮಂತ್ರಗಳ ಮೂಲಕ, ವಚನಗಳ ಮೂಲಕ, ಶಬ್ದಗಳ ಮೂಲಕ ಹೇಳಲಿಕ್ಕೆ ಆಗ್ತಾ ಇಲ್ವೋ, ಇನ್ನು ನಾವು ಯಾವ ಮಟ್ಟಕ್ಕೆ ಅರ್ಥ ಮಾಡ್ಕೊಳ್ಬೇಕು? ಮನುಷ್ಯರು ನಮ್ದೇ ಆದ ಪರಿಮಿತಿಯಾದ ಬುದ್ಧಿ, ಪರಿಮಿತಿಯಾಗಿರ್ತಕ್ಕಂಥ ಮನಸ್ಸು, ಅದ್ರೊಳಗೆ ನಾವು ಯೋಚನೆ ಹೀಗಿರ್ಬೋದು, ಹಾಗಿರ್ಬೋದು, ಭಗವಂತ ಅಂದ್ರೆ ಹೀಗಿರ್ತಾನೆ, ಹಾಗಿರ್ತಾನೆ, ಅದು ಎಲ್ಲವನ್ನೂ ಮೀರಿದ್ದು ಅದೇ ವಿಶ್ವರೂಪ ದರ್ಶನ. ವಿಶ್ವರೂಪ ದರ್ಶನ ಬರೀ ಓದಿದ್ರೆ ಅರ್ಥ ಆಗೋದಲ್ಲ, ಮೇಲ್ನೋಟಕ್ಕೆ ಅರ್ಥ ಆಗತ್ತೆ. ಏನು ಅರ್ಜುನ ಹೇಳ್ತಾನಲ್ಲ, 1000 ತಲೆಗಳು, 1000 ಕೈಗಳು, 1000 ಹೊಟ್ಟೆಗಳು, ಕಿರೀಟಗಳು, ಜಗಮಗ ಅಂತ ಇರ್ತಕ್ಕಂಥ
ಗಂಧದಿಂದ ಲೇಪನ ಮಾಡಿರತಕ್ಕಂತಹ ಹೊಳಿತಾ ಇರತಕ್ಕಂತಹ ಮುಖ ಆಗ್ಲಿ, ಹಣೆ ಆಗ್ಲಿ, ಲಲಾಟವಾಗ್ಲಿ, ದೇಹ ಆಗ್ಲಿ, ಪುಷ್ಪಾಲಂಕಾರಗಳಾಗ್ಲಿ ಎಲ್ಲ ಹೇಳ್ಬೋದಷ್ಟೇ. ಅದು ಊಹೆ ಮಾಡ್ಕೊಳಕ್ ಆಗಲ್ಲ. ಭಗವಂತ ಅಂದ್ರೆ ಹೀಗಿದ್ದಾರೆ. ಆದ್ರೆ ಇನ್ನೊಂದು ಮುಖ ಇದೆಯಲ್ಲ, ಇಡೀ ಸಮಗ್ರ ಸೃಷ್ಟಿಗೆ ಸಂಬಂಧಪಟ್ಟಂಥದ್ದು. ಅಂದ್ರೆ ಸೃಷ್ಟಿಯ ಆರಂಭ, ಸೃಷ್ಟಿಯ ಸ್ಥಿತಿ ಮತ್ತು ಅದರ ಲಯ, ಕೊನೆಯ ಆತ್ಯಂತಿಕ ಪ್ರಳಯದಲ್ಲಿ ಸರ್ವವೂ ಭಗವಂತನಲ್ಲಿ, ಭಗವತ್ ತತ್ವದಲ್ಲಿ ಸಂಹಾರ ಆಗಿ, ನಾಶವಾಗಿ, ಉರಿದು ಹೋಗಿ, ಬೆಂದು ಬೂದಿಯಾಗಿ, ಬೂದಿಯೂ ಆವಿಯಾಗಿ, ಆವಿಯೂ ಸಿಗದ ಹಾಗೆ, ಗುರುತೂ ಸಿಗದ ಹಾಗೆ ಎಲ್ಲವೂ ಹೊರಟೋಗುತ್ತೆ ಅಂತ ಬ್ರಹ್ಮನ ಕಲ್ಪದ ಕೊನೆ, ಹಗಲಿನ ಕೊನೆ ಭಾಗದಲ್ಲಿ ಎಲ್ಲವೂ ಹೋಗುತ್ತೆ. ಅಂದ್ರೆ ಇಡೀ ವಿಶ್ವ, ವಿಶ್ವ ಅಂತಂದ್ರೆ ಕನ್ನಡ ಟ್ರಾನ್ಸ್ಲೇಷನ್ ಪ್ರಕಾರ ಯೂನಿವರ್ಸ್, ಬ್ರಹ್ಮಾಂಡ ಅಂದ್ರೆ ಗ್ಯಾಲಕ್ಸಿ, ವಿಶ್ವ ಮೀನ್ಸ್ ಪ್ರಪಂಚ ಅಂದ್ರೆ ವಿ ಕ್ಯಾನ್ ಟೆಕ್ನಿಕಲಿ ಆಸ್ ದಿಸ್ ಪ್ಲಾನೆಟ್ ಅರ್ತ್ ಆನ್ ವಿಚ್ ವಿ ಆರ್ ಲಿವಿಂಗ್. ಸೊ ಈ ವಿಶ್ವವೇ ಹೊರಟೋಗುತ್ತೆ, ಬ್ರಹ್ಮಾಂಡಗಳೇ ಹೊರಟೋಗುತ್ತೆ ಅಂದ್ರೆ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಶಬ್ದ ಓದಾಯಿತು, ಒಂದು ವಾಕ್ಯವನ್ನು ಓದಾಯಿತು, ತಲೆಗೆ ಹೋಗಲ್ಲ. ಅದಕ್ಕೆ ಸಂಕೇತಗಳಿದೆ. ಮಹಾಕಾಲ, ಪರಮೇಶ್ವರ ತಾಂಡವ ನೃತ್ಯವನ್ನು ಆಡ್ತಾನೆ, ತನ್ನ ಮೂರನೇ ಕಣ್ಣನ್ನು ತೆರೀತಾನೆ, ಬೆಂಕಿಯ ಅಲೆಗಳು ಎಲ್ಲ ಕಡೆ ಹರಡುತ್ತೆ, ನೀರೆಲ್ಲ ಆವಿಯಾಗಿ ಹೋಗುತ್ತೆ, ಈ ಜಗತ್ತೇ ಸುಟ್ಟು ಹೋಗುತ್ತೆ, ಭೂಮಿ ಸುಟ್ಟು ಹೋಗುತ್ತೆ, ತಾರೆಗಳು ಉದುರು ಹೋಗುತ್ತವೆ, ಸುಟ್ಟು ಹೋಗ್ತವೆ, ಕರಗ ಹೋಗ್ತವೆ. ಇದೆಲ್ಲ ಮಾತುಗಳಾಯ್ತು. ಅದಕ್ಕೆ ಸಂಕೇತ ಶಿವನ ತಾಂಡವ ನೃತ್ಯ. ಸಂಹಾರಕ್ಕೆ ಶಿವನೇ ಕಾರಣ. ಆತನಿಗೆ ಮತ್ತೊಂದು ಹೆಸರು ಮಹಾಕಾಲ. ಕಾಲ ಎಲ್ಲವನ್ನು ನುಂಗುತ್ತೆ, ಕಾಲಾಗ್ನಿಯಂತೆ ಆ ಮಹಾಕಾಲ, ಮಹಾಕಾಳೇಶ್ವರ ಎಲ್ಲವನ್ನು ಸಂಹಾರ ಮಾಡ್ತಾನೆ. ಇದೆಲ್ಲ ಓದಿರೋದು ಪುರಾಣಗಳಲ್ಲಿ ಅಥವಾ ವೇದಾಂತದಲ್ಲಿ ಬಂದಿರತಕ್ಕಂಥ. ಕೇಳ್ಬೋದಷ್ಟೇ ಕಿವಿನಲ್ಲಿ. ಕೇಳಿದ್ರೆ ನಮ್ಗೇನು ಅರ್ಥ ಆಯಿತು ಅಂದ್ರೆ, ಕೇಳಿದ್ವಿ ಅಂತ ಅಷ್ಟೇ ಬಿಟ್ರೆ ಮತ್ತೇನೂ ಇಲ್ಲ. ಯಾಕೆ ಅಂದ್ರೆ ಅನುಭವಕ್ಕೆ ಬರೋದಿಲ್ಲ. ಆತ್ಯಂತಿಕ ಪ್ರಳಯದಲ್ಲಿ ಏನಾಗತ್ತೆ ಅಂತ ಅನುಭವಕ್ಕೆ ಯಾರಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಜಗತ್ತು ಕೊನೆಗೆ ಹೊರಟೋಗುತ್ತೆ, ತಾರೆಗಳು ಹೊರಟೋಗ್ತವೆ, ಸೂರ್ಯನೂ ಹೊರಟೋಗ್ತಾನೆ, ಆಕಾಶ ತತ್ವವೂ ಹೊರಟೋಗುತ್ತೆ, ಎಲ್ಲವೂ ಒಂದ್ರೊಳಗೆ ವಿಪರೀತ ಕ್ರಮ ಅಂದ್ರೆ ಸಂಹಾರ, ಒಂದರೊಳಗೆ ಒಂದಾಗಿ ಕೊನೆಗೆ ಎಲ್ಲವೂ ಮಾಯವಾಗುವಂತ ಸ್ಥಿತಿ ಆಗೋಕ್ಕಿಂತ ಮೊದಲೇನೆ ಮನುಷ್ಯ ಇರೋದಿಲ್ಲ. ಮನುಷ್ಯ ಇರೋದೇ ಇಲ್ಲ, ಈ ದೇಹನೇ ಇರೋದಿಲ್ಲ, ಇನ್ನು ನೋಡೋದೇನ್ ಬಂತು? ಅದೆಲ್ಲ ಸಾಂಕೇತಿಕ ವರ್ಣನೆ ವಿಶ್ವರೂಪದಲ್ಲಿ ಬರುತ್ತೆ. ಭಗವಂತ ಮೊದಲು ತನ್ನ ಸೌಮ್ಯ ರೂಪವನ್ನು ತೋರಿಸ್ಬಿಟ್ಟ ಅರ್ಜುನನ್ಗೆ. ಸೌಮ್ಯ ರೂಪ ಅಂದ್ರೆ ಸಾವಿರಾರು ತಲೆಗಳು, ಸಾವಿರಾರು ಕೈಗಳು, ಕಾಲುಗಳು, ತೊಡೆಗಳು, ಹೊಟ್ಟೆಗಳು, ಭವ್ಯವಾದ ದೇಹ, ಎತ್ತರವಾದ ದೇಹ, ಮೇರು ಪರ್ವತಕ್ಕಿಂತ ಎತ್ತರ. ಓನ್ಲಿ ಒನ್ ಆಸ್ಪೆಕ್ಟ್ ಅರ್ಲಿಯರ್, ಆಕಾರ, ಲವಿಂಗ್ ಆಸ್ಪೆಕ್ಟ್ ಆಫ್ ದ ಫಾರಮ್. Now he has shown, or he is showing, or he has shown already to Arjuna the dreadful, destructive aspect of his akara, sakara tattva. Destructive aspect ಅಂದ್ರೆ which cannot be imagined. ಆತನ ಉಗ್ರವಾದ, ರೌದ್ರವಾದ ರೂಪ ಇದೆಯಲ್ಲ, ಅದು ನಾವು ಊಹೆ ಮಾಡಿಕೊಳ್ಳಕ್ಕೂ ಸಾಧ್ಯ ಇಲ್ಲ. ಅದನ್ನ ನೋಡೋದಲ್ಲ, ಮನಸ್ಸಿಗೆ ತರಕ್ಕೂ ಆಗಲ್ಲ. ಯಾಕೆ ನಮಗೆ ಗೊತ್ತೇ ಇಲ್ಲ ಅದು. ಬಿಕಾಸ್ ವಿ ಡೋಂಟ್ ನೋ. So we can't imagine. So suddenly it is something like, now to compare this, all the shlokas are so important. A small example to be given is, every one of us by logic, inference, indirect observation, we know that when a live wire is there, when you switch on, the wire is exposed, copper surface of the wire is exposed. If you touch it, there will be electric shock. Or if there is a short circuit, there will be electric shock. We know that by inference. Electric wire ನಲ್ಲಿ ವಿದ್ಯುತ್ ಶಕ್ತಿ ಹರಿತಾ ಇರಬೇಕಾದ್ರೆ, ಅದು ತೆರೆದಿರತಕ್ಕಂಥ ತಾಮ್ರದ ತಂತಿಯಲ್ಲಿ ವಿದ್ಯುತ್ ಶಕ್ತಿ ಹರಿತಾ ಇರಬೇಕಾದ್ರೆ ನಾವು ಅದನ್ನು ಮುಟ್ಟಿದ್ರೆ ನಮ್ಗೆ ಶಾಕ್ ಹೊಡೆಯುತ್ತೆ. ಇನ್ನೂ ಜಾಸ್ತಿ ಮುಟ್ಟಿದ್ರೆ ಇನ್ನೂ ಜಾಸ್ತಿ ಶಾಕ್ ಹೊಡೆಯುತ್ತೆ. ಆ ವೋಲ್ಟೇಜ್ ಜಾಸ್ತಿ ಇದ್ರೆ ನಾವು ಅಲ್ಲೇ ಸುಟ್ಟು ಹೋಗ್ತೀವಿ, ಸತ್ತು ಹೋಗ್ತೀವಿ. ದಟ್ ವಿ ನೋ ಬೈ ಇನ್ಫರೆನ್ಸ್. ಹೌದಾ? ಎಷ್ಟು ಶಾಕ್ ಹೊಡೆಯುತ್ತೆ ಅಂತ ಯಾರು ಹೋಗಿ ನಾವು ಹಿಡಿಯೋದಿಲ್ಲ. ವೇದಾಂತದಲ್ಲೇ ಇತ್ತೀಚಿನ ಉದಾಹರಣೆಗಳು. ಯಾಕೆಂದ್ರೆ ಜನಗಳಿಗೆ ಆಯಾ ಕಾಲಮಾನಕ್ಕೆ ಅರ್ಥ ಆಗ್ತಕ್ಕಂಥ ಉದಾಹರಣೆ. Nobody will personally go and touch a live wire, exposed wire, where the copper wire is exposed. But actually, unknowingly when you touch, ಎಷ್ಟೋ ಜನಕ್ಕೆ ಮನೆಯಲ್ಲಿ ಅನುಭವ ಆಗಿರ್ಬೋದು, ನಮ್ಮ ಜೀವನದಲ್ಲಿ, ನಮ್ಮ ಬಂಧು ಬಾಂಧವರಲ್ಲಿ, ಗೊತ್ತಿರೋ ಪೇಪರ್ಗಳಲ್ಲಿ ಬಂದಿರುತ್ತೆ. ಅದು ಮುಟ್ಟಿದಾಗ ಗೊತ್ತಿಲ್ಲ, ಶಾಕ್ ಹೊಡೆದು ಯಾವ ರೀತಿ ಅವರು ಎಗರಿ ಹಾರಿ ಬಿದ್ದಿದ್ದಾರೆ, ಬದುಕಿದ್ದಾರೆ, ಕೈ ಸುಟ್ಟು ಹೋಗಿದೆ, ಕಾಲು ಸುಟ್ಟು ಹೋಗಿರ್ಬೋದು. ಅದು ಬದುಕಿದಾರಲ್ಲ, ಬದುಕಿರೋರು ಏನ್ ಹೇಳ್ತಾರೆ, ಈ ಶಾಕ್ ಅನ್ನೋದು ನಮಗೆ ಮುಟ್ಟಿದಾಗ ಗೊತ್ತಾಗಿದೆ, ಎಂತ ಶಾಕ್ ಮಾರ ಇದೆ ಅಂತ ಹೇಳ್ತಾರೆ. ಇನ್ನು ಜನ್ಮದಲ್ಲಿ ಅವರು ಎಲೆಕ್ಟ್ರಿಸಿಟಿ ವೈರ್ ಹತ್ರನೇ ಹೋಗಲ್ಲ, ಅದು ಅನುಭವ. ಅಂತ ಅನುಭವ ಸಾವಿರಾರು ವೋಲ್ಟ್ ಇರ್ತಕ್ಕಂಥ ವಿದ್ಯುತ್ ಶಕ್ತಿನ ಮುಟ್ಟಿದ್ರೆ, ವೈರನ್ನ ಮುಟ್ಟಿದ್ರೆ ಏನಾಗತ್ತೆ ನಮ್ಮ ಪರಿಸ್ಥಿತಿ? ಆ ಪರಿಸ್ಥಿತಿ ಅರ್ಜುನನಿಗೆ ಬಂದಿದೆ. ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ.
ಆ ಉಗ್ರ ರೂಪ ನೋಡಿದಾಗ ಹೆದರಿಕೆ, ತಳಮಳ, ಸಂಕಟ, ಅಧೈರ್ಯ ಎಲ್ಲ ಒಟ್ಟಿಗೆ ರೋಮಾಂಚನ ಇಲ್ಲೆಲ್ಲ ನೆಟ್ಟಿ ನಿಂತ್ಕೊಂಡಿದೆ ಅಂತ ಹೇಳ್ತಾರೆ. ದೇಹದ ರೋಮಗಳೆಲ್ಲ ನೆಟ್ಟಿ ನಿಂತ್ಕೊಳ್ತಾ ಅಂದ್ರೆ ಅಷ್ಟು ಹೆದರಿಕೆ, ನಡುಕ, ದ ಶಿವರಿಂಗ್, ದ ಚಿಲ್ ಇನ್ ದ ಸ್ಪೈನ್, incoherence in the talk. He is so much afraid. Heartbeat has risen, BP has risen to the highest level. His legs are shaking, hands are shaking. Seen that which cannot be seen. ಯಾವುದನ್ನು ಊಹೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಅದನ್ನು ನೋಡಿದಾಗ ಏನಾಯ್ತು, ಮಾತುಗಳು ದೇ ಬಿಕೇಮ್ ಇನ್ಕೊಹರೆಂಟ್. Repeatedly is repeating some of the words again and again. Sprasham diktam aneka varnam ವ್ಯಾತ್ತಾನನಂ ದೀಪ್ತ ವಿಶಾಲ ನೇತ್ರಂ ದೃಷ್ಟಾ ಹಿ ತ್ವಾಂ ಪ್ರವತಿತಾತ್ ಅಂತರಾತ್ಮ ಧೃತಿನ್ನ ವಿಂದಾಮಿ ಶಮಂ ಚ ವಿಷ್ಣು ತ್ವಾಂ ದೃಷ್ಟಾ ಹಿ ಪ್ರವ್ಯವತಿತಾಂತರಾತ್ಮ ನ ಧೃತಿಂ ವಿಂದಾಮಿ ಶಮಂ ಚ ವಿಷ್ಣು. ನನಗೆ ಏನು ಹೇಳೋಕೆ ಗೊತ್ತಾಗ್ತಾ ಇಲ್ಲ, ಏನು ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ನನ್ನ ಶಾಂತಿನೇ ಹೊರಟೋಗಿದೆ, ಮನಸ್ಸಿನ ಶಾಂತಿ ಹೋಗಿದೆ, ಧೈರ್ಯ ಹೋಗಿದೆ, ಎಲ್ಲವೂ ಹೊರಟೋಗಿದೆಯಲ್ಲ ಪರಮಾತ್ಮ, ಎಲ್ಲವೂ ಹೊರಟೋಗಿದೆ. ಯಾಕೆಂದ್ರೆ ಆ ನಿನ್ನ ರೂಪ ನೋಡ್ಲಿಕ್ಕೆ ಆಗ್ತಾ ಇಲ್ಲ ನನಗೆ. ಐ ಆಮ್ ಅನೇಬಲ್ ಟು ಸಿ ಯುವರ್ ನೇಚರ್, ದ ಗ್ರ್ಯಾಂಡ್ಯೂರ್ ವಿಚ್ ಇಸ್ ಟಚಿಂಗ್ ದ ಸ್ಕೈ. ವಿರೂಪ, ವಿರಾಟ್ ರೂಪದ ದರ್ಶನ ಇದೆಯಲ್ಲ, ವಿಶ್ವರೂಪ ಎಷ್ಟು ಎತ್ತರ ಅಂದ್ರೆ ಅದು ಎಲ್ಲಿವರೆಗೆ ಹೋಗಿದೆ ನನ್ಗೆ ಗೊತ್ತೇ ಆಗ್ತಾ ಇಲ್ಲ. ಅದಕ್ಕೆ ಆದೇನೂ ಕಾಣ್ತಾ ಇಲ್ಲ, ಮಧ್ಯ ಕಾಣ್ತಾ ಇಲ್ಲ, ಅಂತ್ಯವೂ ಕಾಣ್ತಾ ಇಲ್ಲ ಅಂತ ಮೊದಲೇ ಹೇಳ್ಬಿಟ್ಟಿದ್ದಾನೆ. ಅಂಥ ವಿರಾಟ್ ರೂಪ, ವಿಶಾಲವಾದ ರೂಪ, ಆಕಾಶವನ್ನೇ ಮುಟ್ತಕ್ಕಂತಹ ನಿನ್ನ ಎತ್ತರ, ಆ ನಿನ್ನ ಉಗ್ರವಾದ ಸ್ವರೂಪ, ಆ ಉಗ್ರ ರೂಪ ನೋಡಿ ನನಗೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ವಲ್ಲ. ನಾನಾ ವರ್ಣಗಳಿಂದ ಕೂಡಿರ್ತಕ್ಕಂಥ ನಿನ್ನ ದೇಹದ ಅನೇಕ ಸಾವಿರಾರು ಭಾಗಗಳು, ಆ ತಲೆಗಳಿರ್ಬೋದು, ಚರ್ಮ ಇರಬಹುದು, ಕೈ ಇರಬಹುದು, ಕಾಲಿರಬಹುದು, ಬೆರಳಿರಬಹುದು, ಒಂದೇ ಎರಡೇ ಯಾವುದನ್ನು ಹೇಳಕ್ ಗೊತ್ತಾಗ್ತಾ ಇಲ್ಲ. ನಿನ್ನ ಕಣ್ಣುಗಳು ಎಷ್ಟು ವಿಶಾಲ ಆಗಿದೆ ಅಂದ್ರೆ ಅವು ಕಣ್ಣುಗಳು ಏನು ಬೆಂಕಿ ಉಂಡೆಗಳು ಗೊತ್ತಾಗ್ತಾ ಇಲ್ಲ. ನಿನ್ನ ಬಾಯಿ ನೋಡ್ಬಿಟ್ರೆ ಹೆದರಿಕೆ ಆಗ್ತಾ ಇದೆ. ನಾಲಿಗೆ, ನಿನ್ನ ಹೊರಚಾಚಿರೋ ನಾಲಿಗೆ ನೋಡಿದ್ರೆ ಹೆದರಿಕೆ, ಯಾಕಂದ್ರೆ ಬೆಂಕಿ ನುಗ್ಗೊಳ್ತಾ ಇದೆಯಲ್ಲ ನಿನ್ನ ನಾಲಿಗೆ, ಕೆನ್ನಾಲಿಗೆ ಅಂತ ಬರುತ್ತೆ ಶಬ್ದ. ಫೇಸ್ ಇಸ್ ಸೋ ಬ್ರಿಲಿಯಂಟ್ as if it's throwing out the fire. We can compare that to the explosion of an atomic bomb or hydrogen bomb, whatever it is. When a nuclear device explodes, the intense amount of the heat radiation and the light radiation coming through. So I am being frightened. I have no strength at all. I don't have mental peace at all. ಆದ್ರಿಂದ ಏನ್ ಮಾಡಬೇಕು ನನ್ಗೆ ಗೊತ್ತಾಗ್ತಾ ಇಲ್ಲ ಪ್ರಭು. ದೃಷ್ಟ್ವಾ ಹಿ ತ್ವಾಂ ಪ್ರವತಿತಾಂತರಾತ್ಮ ಧೃತಿನ್ನ ವಿಂದಾಮಿ ಶಮಂ ಚ ವಿಷ್ಣು. ಶಮಂ ಅಂದ್ರೆ ಶಾಂತಿ ಅಥವಾ ಮಾನಸಿಕ ಸಂತುಲತೆ ಅಂತ ತಿಳ್ಕೊ. ನನ್ನ ಮನಸ್ಸು ಎಷ್ಟು ಗಲಗಲಿ ಆಗಿದೆ, ಹೆದರಿಕೆ ಅಂದ್ರೆ ನನಗೇನು ಗೊತ್ತಾಗ್ತಾ ಇಲ್ಲ, ಶಾಂತಿ ಅನ್ನೋದು ಹೊರಟೋಗಿದೆ ಅಂತ. ಧೃತಿ ಅಂದ್ರೆ ಧೈರ್ಯ, ಆ ಧೈರ್ಯವೇ ಇಲ್ಲ, ನಡುಕ್ತಾ ಇದೆ ನನ್ನ ದೇಹ, ಮನಸ್ಸು, ಬುದ್ಧಿ ಅಂತ. ಏನ್ ಹೇಳ್ಬೇಕೋ ಗೊತ್ತಾಗ್ತಾ ಇಲ್ಲ ಅಂತ ಅಲ್ಲಿ ಅರ್ಥ ಅಲ್ಲ. ನಾನು ಏನ್ ಹೇಳ್ಬೇಕೋ ಗೊತ್ತಾಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಹೆದರಿಕೆ ಆಗಿದೆ. ಈ ಶ್ಲೋಕದಲ್ಲಿ ಅರ್ಜುನ ಏನ್ ಹೇಳ್ತಾ ಇದ್ದಾನೆ ಅರ್ಜುನಂಗೆ ಗೊತ್ತಾಗ್ತಾ ಇಲ್ಲ ಅಂತ. He is simply blabbering something which is coming out of his mouth because he is mesmerized, totally hypnotized. He is not in his wits. He is not in his sane mind. He is about to become totally a defunct mind. With a defunct mind, he is about to fall down. He is about to soon. ಇನ್ನೇನು ಮೂರ್ಛೆ ಬೀಳೋ ಅವಸ್ಥೆ ಬಂದಿದೆ ಅವನಿಗೆ, ಕೆಳಗೆ ಬಿದ್ದು ಮೂರ್ಛೆ ಹೋಗುವಂತ ಅವಸ್ಥೆ. ಅಂತ ಅವಸ್ಥೆನಲ್ಲಿ ತಾನು ಏನ್ ಮಾತನಾಡ್ತಾ ಇದ್ದೀನಿ ಗೊತ್ತಾಗ್ತಾ ಇಲ್ಲ, ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅಂಥ ಪರಿಸ್ಥಿತಿ. ಅಷ್ಟು ಹೆದರಿಕೆ ಅರ್ಜುನನಿಗಿದೆ ಆ ವಿಶ್ವರೂಪವನ್ನು ನೋಡಿ. ವೇದಾಂತದಲ್ಲಿ ಒಂದು ಉದಾಹರಣೆ ಇದೆ, ಟ್ರಾಕ್ಟ್ ಎಕ್ಸಾಂಪಲ್ ಇನ್ ವೇದಾಂತ. ಇಫ್ ದಟ್ ಇಸ್ ಗಿವನ್ ವಿ ವಿಲ್ ನೆವರ್ ಅಂಡರ್ಸ್ಟ್ಯಾಂಡ್ ದ ಸೇಮ್ ಎಕ್ಸಾಂಪಲ್ ವೆನ್ ವಿ ಟೇಕ್ ಅಪ್ ಇನ್ ದಿ ಮಾಡರ್ನ್ ಹಿಯರಿಂಗ್, ದೆನ್ ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಎಕ್ಸಾಂಪಲ್. ಈಗಿನ ವಸ್ತು ಸ್ಥಿತಿಗೆ ಹತ್ತಿರವಾಗಿರೋ ಒಂದು ಉದಾಹರಣೆ ತಗೊಂಡ್ರೆ ಈ ಅರ್ಜುನನ ಮನಸ್ಸೇನು, ಸ್ಥಿತಿ ಏನು ಅಂತ ಅರ್ಥ ಆಗುತ್ತೆ. See, the modern example for this is story. It is a real happening actually. Among the innumerable devotees of Ramakrishna Paramahamsa, the godly saint or saintly god, number of devotees as we know his life history. There was one household devotee, poorest of the poor, fairly well-to-do devotee was there, more attached to Ramakrishna Paramahamsa. And Paramahamsaji also was showing utmost affection towards that devotee. In his sadhana, his name is Mathura Das. Mathura Das, ಪರಮಹಂಸರಿಗೆ ಆತ ಮೇಲೆ ಅಷ್ಟೇ ಪ್ರೀತಿ, ವಿಶ್ವಾಸ, ವಾತ್ಸಲ್ಯ. ಈತನಿಗೂ ತನ್ನ ಗುರು ಮೇಲೆ ಬಹಳಷ್ಟು ನಂಬಿಕೆ, ಶ್ರದ್ಧೆ, ನಿಷ್ಠೆ. ಆದ್ರೆ ಆತನ ಬುದ್ಧಿ ಆತುರ ಬುದ್ಧಿ ಅಂತ ಇದೆ. He was so calculated. Everything he wanted to happen very fast according to calculation. ನಾನು ಅನ್ಕೊಂಡೆ ಆಗ್ಬಿಡ್ಬೇಕು, ನಾನು ಪರಮಹಂಸರ ಶಿಷ್ಯನಾಗಿದ್ದೇನೆ. ನೋಡ್ತಾ ಬಂದ,
ಪರಮಹಂಸರು ಯಾವ ಸಮಯದಲ್ಲಿ ಗೊತ್ತಿಲ್ಲದೆ ಅವರು ಸಮಾಧಿ ಸ್ಥಿತಿಗೆ ಹೋಗ್ಬಿಡ್ತಾ ಇದ್ರು. ಗಂಟೆಗಟ್ಲೆ ಯಾವ ಬಾಹ್ಯದ ಪರಿವೇ ಇಲ್ಲದೆ, ಮಾತು ಕತೆ ಇಲ್ಲದೆ ಹಾಗೆ ಕೂತ್ಕೊಳ್ತಾ ಇದ್ರು. ನಿಂತ್ಕೊಂಡ್ರೆ ಹಾಗೇ ನಿಂತ್ಕೊಳ್ತಾ ಇದ್ರು. ಅದು ಎಲ್ಲವನ್ನು ನೋಡಿದ್ದಾನೆ. ಅವರ ಸಮಾಧಿ ಸ್ಥಿತಿ ಏನು ಅಂತ ಹೊರಗಡೆಯಿಂದ ನೋಡಿ ಅರ್ಥ ಆಗಿದೆ. ಯಾಕಂದ್ರೆ ಆ ಪರಮಹಂಸರ ಇತರ ಶಿಷ್ಯರೆಲ್ಲರೂ ವರ್ಣನೆ ಮಾಡ್ತಾ ಇದ್ದಾಗ, ಓಹೋ ಇವರು ಸಮಾಧಿಗೆ ಹೋಗಿದ್ದಾರೆ. ಸಮಾಧಿ ಶಬ್ದ ಗೊತ್ತಿದೆ, ಅದು ಏನು ಅಂತ ಗೊತ್ತಿಲ್ಲ, ಅನುಭವಕ್ಕೆ ಬಂದಿಲ್ಲ. ಶಬ್ದಗಳ ಕಿವಿಗೆ ಬಿದ್ದಿದೆ. ಪರಮಹಂಸರು ಈಗ ಸಹಜ ಸಮಾಧಿಲಿದ್ದಾರೆ, ಅಸಂಪ್ರಜ್ಞಾತ ಸಮಾಧಿಲಿದ್ದಾರೆ, ಸಂಪ್ರಜ್ಞಾತ ಸಮಾಧಿಲಿದ್ದಾರೆ, ನಿರ್ವಿಕಲ್ಪ ಸಮಾಧಿಲಿದ್ದಾರೆ. ಈ ಶಬ್ದಗಳು ಬರೀ ಶಬ್ದಗಳು. ಆದ್ರೆ ಗೊತ್ತು ಏನೋ ಆಗ್ತಾ ಇದೆಯಲ್ಲ, ಎಷ್ಟೋ ಅವ್ರ ಮುಖ ಹೊಳಿತಾ ಇದೆ, ಅರೆ ಏನೋ ಸುಖ ಇದೆ, ಏನೋ ಆನಂದ ಇದೆ ಅಂತ ಗೊತ್ತಲ್ಲ ಮಥುರಾದಾಸಿಗೆ. ಸರಿ, ಆತನ ವ್ಯಾಪಾರಿ ಎಷ್ಟೇ ಆಗಲಿ ಆ ಸಂಸ್ಕಾರ ಇದೆಯಲ್ಲ, ವ್ಯಾಪಾರಿ ಬುದ್ಧಿ, ಟ್ರೇಡ್ ಸೆಟ್ ಮೈಂಡ್. ಸೊ ಈ ವೆಂಟ್ ಆನ್ ಪೆಸ್ಟ್ರಿಂಗ್ ಪರಮಹಂಸಜಿ. ಸಮಾಧಿ ಸುಖ ಅಂತ ಕೇಳಿದ್ದೀನಿ, ನಿಮ್ಮನ್ನು ನೋಡಿದ್ರೆ ನಾನು ನೋಡಬಲ್ಲೆ, ನನಗೂ ಆ ಸುಖವನ್ನು ಕರುಣಿಸಿ, ನನಗೂ ಆ ಸುಖವನ್ನು ಕರುಣಿಸಿ. ಯಾಕೆಂದ್ರೆ ನೀವು ಮೊದಲನೇ ಸಲ ವಿವೇಕಾನಂದರು ನಿಮ್ಮ ಹತ್ರ ಬಂದಾಗ ಆ ಸಮಯದಲ್ಲಿ ನೀವು ಆತನನ್ನ ಮುಟ್ಟಿದ ಕೂಡಲೇ ಆತ ಸಮಾಧಿ ಸ್ಥಿತಿಗೆ ಹೋದ ಅಂತ ಎಲ್ಲರೂ ಹೇಳ್ತಾರೆ. ನಿಮ್ಗೆ ಅಚ್ಚುಮೆಚ್ಚಿನ ಶಿಷ್ಯ ನರೇಂದ್ರನಾಥ ಮುಂದೆ ವಿವೇಕಾನಂದ ಆದರು ಮುಂದೆ. ಆವಾಗ ಅವರ ಹೆಸರು ನರೇಂದ್ರನಾಥ್. ಅದು ನಾವು ಕೇಳಿದ್ದೇವೆ, ಅವರನ್ನು ನೋಡಿದ್ದೇವೆ. ನನಗೂ ಆ ಸಮಾಧಿಯನ್ನು ದೊರಕಿಸ್ಕೊಡಿ. ನೀವು ಮುಟ್ಟಿದ್ರೆ ನನ್ನ ಸಮಾಧಿ ಸಿಗುತ್ತೆ. ಏನದು ಸಮಾಧಿ? ನನಗೂ ಬೇಕು. ಸಣ್ಣ ಮಕ್ಕಳು ಅಮ್ಮನ ಹತ್ರ ಹಠ ಮಾಡಿದ್ದಾರೆ. ಅಮ್ಮನಿಗೆ ಗೊತ್ತಿರುತ್ತೆ ಯಾವ ಸಮಯದಲ್ಲಿ ಯಾವ ವಯಸ್ಸಿನಲ್ಲಿ ಯಾವ ಆಹಾರ ಕೊಡಬೇಕು ಮಗುಗೆ ಅಂತ. ಅಮ್ಮನಿಗೆ ಗೊತ್ತು, ಅನುಭವ. ಮಗು ಗೊತ್ತಿಲ್ವಲ್ಲ, ದೊಡ್ಡವರು ತಿನ್ನು ನನಗೂ ಬೇಕು ಕೊಡುವುದು ಹಠ ಗಲಾಟೆ. ಸೊ when the child starts repeatedly asking, the mother will scold the child. She says, I know what to give you at your particular age, what you can digest, what you cannot digest. I know better than you, don't ask. But when the child starts pestering every time repeatedly, the love of the mother, ತುಂಬಾ ಗಲಾಟೆ ಮಾಡ್ತಾ ಇದ್ರೆ, ನಂಗೆ ಇದೇ ತಿಂಡಿ ಬೇಕು, ಇದೇ ತಿಂಡಿ ಬೇಕು ಅಂತ ದಿನಾ ಗಲಾಟೆ ಮಾಡ್ತಾ ಇದ್ರೆ ತಾಯಿಗೆ ಯಾವುದೋ ಒಂದು ಕ್ಷಣದಲ್ಲಿ ನನ್ನ ಮಗು ಅನ್ನೋ ಒಂದು ಮಮಕಾರ ಇದೆಯಲ್ಲ, ಮೋಹ ಇದೆಯಲ್ಲ, ಅಲ್ಲಿ ಅನುಕಂಪ, ಅಲ್ಲಿ ಮರುಕವಾಗಿ ಅದು ಪರಿಣಾಮ ಹೊಂದುತ್ತೆ. ಪಾಪ ಕೇಳ್ತಾನೆ ಇದೆಯಲ್ಲ, ಆಯ್ತು ಒಂದ್ಸಲ ಕೊಟ್ಟೇ ಬಿಡುವ. ಸೊ ಮಗು ಕೇಳಿದ ತಿಂಡಿಯನ್ನು ತಾಯಿ ಕೊಡ್ತಾರೆ. ಹಾಗೆ ಪರಮಹಂಸರಿಗೆ ಒಂದು ಸಲ ಏನಾಯ್ತು ಅಂದ್ರೆ, ಮಥುರಾದಾಸ್ ಸಮಾಧಿ ಸುಖ ಬೇಕು ಅಂತ ಪೀಡಿಸ್ತಾ ಇದ್ದಾಗ ಯಾವುದೋ ಒಂದು ಗಳಿಗೆಯಲ್ಲಿ ದೈವ ಸಂಕಲ್ಪ ಅಂತ ಹೇಳ್ತಾರೆ. ಎಲ್ಲದಕ್ಕೂ ಕಾಲ ಬರುತ್ತಪ್ಪ, ಕಾಯ್ಬೇಕು, ಎಲ್ಲವಕ್ಕೂ ಒಂದು ಆ ಸಮಯ ಬರಬೇಕು, ಕಾಯ್ಬೇಕು. ಆದ್ರೆ ನೀನ್ ಕಾಯ್ಬೇಕು ಅಂತ ಅವನು ಕಾಯೋದಕ್ಕೆ ತಯಾರಿಲ್ವಲ್ಲ. ರಗಳೆ ಅಂದ್ರೆ ರಗಳೆ. ಆಯ್ತಪ್ಪ ಮಥುರಾದಾಸ್, ದೈವ ಸಂಕಲ್ಪ ಇದ್ರೆ ನಿನಗೆ ಸಮಾಧಿ ಸುಖ ಸಿಗತ್ತೆ ಅಂತ ಭರವಸೆ ಕೊಟ್ಬಿಟ್ರು ಅವತ್ತು. So then he was very happy that ultimately Paramahamsaji gave him assurance that he will enjoy the Samadhi Sukha. He waited, nothing happened. So he went home. That night he waited, it will happen. Next day morning when he got up, see, the moment he woke up next day morning, out of the compassion of the Paramahamsa, there was a sudden flash and change in the perception. Suddenly when he woke up, he saw only Brahma everywhere. These words again will not be understood by us correctly. ಕಣ್ಣು ಬಿಟ್ಟು ನೋಡ್ತಾ ಇದ್ದ ಹಾಗೆ ಮರುದಿವಸ ಮಥುರಾದಾಸನಿಗೆ ಎಲ್ಲಿ ನೋಡಿದ್ರು ಬ್ರಹ್ಮವೇ ಕಾಣ್ಲಿಕ್ಕೆ ಶುರುವಾಯಿತು. ಬ್ರಹ್ಮವೇ ಕಾಣ್ಲಿಕ್ಕೆ ಶುರುವಾಯಿತು ಅಂತಂದ್ರೆ ನೀವು ಹೇಗಾದ್ರೂ ಅರ್ಥ ಮಾಡ್ಕೊಳ್ಳಿ, ಒಂದು ಆಕಾರದಲ್ಲಿ ಅಂತಾರ ತಿಳ್ಕೊಳ್ಳಿ, ಅಥವಾ ಸೈದ್ಧಾಂತಿಕವಾಗಿ ಆ ಜ್ಞಾನಚಕ್ಷು ಆತನದ್ದು ತೆರೆದು ಬಿಟ್ಟು ಪ್ರಕಟವಾಗಿ ಎಲ್ಲ ಕಡೆಯೂ ಆ ಇರತಕ್ಕಂಥ ಒಂದೇ ಚೈತನ್ಯ ವಸ್ತು, ಪರಮಾತ್ಮ ವಸ್ತು, ನಿರಾಕಾರ ತತ್ವ ಅದೇ ತುಂಬಿ ತುಳುಕ್ತಾ ಇದೆ ಹಾಗೂ ತಿಳ್ಕೊಳ್ಬಹುದು. ವಾಟ್ ಎವರ್ ವೇ ಯು ಟೇಕ್ ಇಟ್, ದಟ್ ಇಸ್ ಲೆಫ್ಟ್ ಟು ಯುವರ್ ಪರ್ಸೆಪ್ಷನ್. ಸೊ ಹಿ ಸ್ಟಾರ್ಟೆಡ್ ಸೀಯಿಂಗ್, ಫೀಲಿಂಗ್, ಎಕ್ಸ್ಪೀರಿಯನ್ಸಿಂಗ್ ದಟ್ ಪರಬ್ರಹ್ಮ ತತ್ವ ಆರ್ ಪರಮಾತ್ಮ ತತ್ವ ಆರ್ ಪರಮಾತ್ಮ ಐದರ್ ಇನ್ ನಿರಾಕಾರ ಆರ್ ಸಾಕಾರ ಫಾರಂ ವಿತೌಟ್ ಎ ಸಿಂಗಲ್ ಬ್ರೇಕ್, ಕಂಟಿನ್ಯೂಸ್ಲಿ. ಆತ ಎದ್ದು ಹಾಸಿಗೆಯಿಂದ ನೋಡ್ತಾನೆ, ಹಾಸಿಗೆ ಪರಬ್ರಹ್ಮ ಸ್ವರೂಪ, ಹೊದಿಗೆನೂ ಅದೇ, ಆತನ ಮೈಯೂ ಅದೇ ಆಗಿದೆ, ಆತನ ಬಟ್ಟೆ ಅದೇ ಆಗಿದೆ. ಭೂಮಿ ಮೇಲೆ ಕಾಲಿಟ್ಕೊಂಡು ಮಂಚದಿಂದ ಕಾಲಿಟ್ಬಿಟ್ಟು ಬಾತ್ರೂಮಿಗೆ ಅಥವಾ ಹೋಗ್ಬೇಕು ಅಂತ ಹೊರಟ್ರೆ ಆ ಭೂಮಿ ಅದು ಪರಬ್ರಹ್ಮ ವಸ್ತು ಆಗಿದೆ. ಅಲ್ಲಿ ನೀರು ತಗೊಳಕ್ ಹೋದ್ರೆ ಅದು ಪರಬ್ರಹ್ಮ ವಸ್ತು. ಆತನ ಪ್ರಾತರ್ವಿಧಿಗೆ ಕೂತ್ಕೊಂಡ್ರೆ ಎಲ್ಲವೂ ಪರಬ್ರಹ್ಮ ವಸ್ತುವೆ. ಆತನ ದೇಹದಿಂದ ಹೊರಗೆ ಬರ್ತಕ್ಕಂಥ ಮೂತ್ರ ಆಗ್ಲಿ, ಮಲವಾಗ್ಲಿ,
whatever defecation, whatever urination, everything turned to be God. ಪರಬ್ರಹ್ಮ ವಸ್ತು. ಎಲ್ಲಿ ನೋಡಿದ್ರು ಅದೇನೆ. ಬಾಯಿ ನೀರು ಹಾಕೊಂಡು ಮುಕ್ಕಳಿಸ್ಲಿಕ್ಕೆ ಅಂತ ನೀರು ತಗೊಂಡ್ರೆ ಅದು ಪರಬ್ರಹ್ಮ, ಬಾಯಿಂದ ಮುಕ್ಕಳಿಸ್ಲಿಕ್ಕೆ ಹೋದ್ರೆ ಅದು ಪರಬ್ರಹ್ಮ. ಸೊ ವಾಟ್ ಎವರ್ ಯು ವಾಂಟೆಡ್ ಟು ಸ್ಪಿಟ್, ದಟ್ ವಾಸ್, ವಾಟ್ ಎವರ್ ಯು ವಾಂಟೆಡ್ ಟು ಈಟ್ ಆರ್ ಡ್ರಿಂಕ್, ದಟ್ ವಾಸ್ ಬ್ರಹ್ಮವಸ್ತು. Wherever he went, Brahmavastu. He had, see, lot of official work on that next day. He took all the files to be cleared. Every file appeared to be Brahmavastu. He had lot of appointments. Yeah. So, what happened? Even for a second, he could not, even for a second, mind became totally confused. ಮನಸ್ಸು ಯಾವ ರೀತಿ ಹೆದರಿ ಬಿಡ್ತು ಅಂದ್ರೆ, ಅವನಿಗೆ ಗಾಬರಿ ಯಾವ ರೀತಿ ಆಯ್ತು ಅಂದ್ರೆ, ಏನು ಮಾಡ್ಲಿಕ್ಕೆ ಗೊತ್ತಾಗ್ಲಿಲ್ಲ, ತಡ್ಕೊಳಕ್ ಆಗ್ಲಿಲ್ಲ ಅವನಿಗೆ. ಯಾಕೆ ತಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ, ಏನು ಮಾಡ್ಬೇಕು ಅಂತ ಗೊತ್ತಿಲ್ಲ. ಎಲ್ಲಿ ನೋಡಿದ್ರು ಬ್ರಹ್ಮವೇ ಕಾಣ್ತಾ ಇದೆಯಲ್ಲ. ಕುಡಿಯೋ ಆಗಿಲ್ಲ, ತಿನ್ನೋ ಆಗಿಲ್ಲ, ನಿಲ್ಲೋ ಆಗಿಲ್ಲ, ಮಲಗೋ ಆಗಿಲ್ಲ, ಹೋಗೋ ಆಗಿಲ್ಲ, ಕೂತ್ಕೊಳ್ಳೋ ಆಗಿಲ್ಲ, ಮಾತನಾಡೋ ಆಗಿಲ್ಲ. ಯಾರು ನೋಡಿದ್ರು ಬ್ರಹ್ಮವೇ. ವ್ಯವಹಾರ ಜಗತ್ನಲ್ಲಿ ಹಿಂಗಾಗ್ಬಿಟ್ರೆ ನೋಡೋರ್ಗೆ ಏನ್ ಅನ್ಸುತ್ತೆ ಅಂದ್ರೆ ಅವನು ಹುಚ್ಚಿಡಿದಿದೆ ಅಂತ ಅನ್ಸುತ್ತೆ. ಆ ರೀತಿ ಅವನ ಸ್ಥಿತಿ ಹುಚ್ಚಿನಾಗ್ಬಿಟ್ಟ ವ್ಯವಹಾರ ದೃಷ್ಟಿಯಿಂದ. ಪ್ರಾಪಂಚಿಕ ದೃಷ್ಟಿಯಿಂದ ಹುಚ್ಚ ಅಂದ್ರೆ ಹುಚ್ಚ. ನೋಡೋರಿಗೆಲ್ಲ, ಮನೆಯವರಿಗೆಲ್ಲ ಆಶ್ಚರ್ಯ, ಏನಾಗ್ತಾ ಇದೆ, ಯಾಕೆ ಹಿಂಗೆ ಅಂತ. ಏನ್ ಇದ್ದಕ್ಕಿದ್ದಂಗೆ ತಲೆ ಕೆಟ್ಟು ಹೋಯ್ತಾ ಅಂತ. ಪೀಪಲ್ ಇನ್ ದಿ ಹೌಸ್, something wrong has happened to him. Suddenly he remembered his guru. He ran to Dakshineshwar, fell at the feet of the guru. With the folded hands, he requested, Gurudeva, what a... He said, I have to wait. Now I understood. Till the time has to come to descend inside, it requires a particular time. Till the samskaras are not cleared in my mind and heart, divinity will not descend. ಈಗ ಅರ್ಥ ಆಯಿತು ಗುರುಗಳೇ, ಪರಮಹಂಸರೇ, ಇಲ್ಲಿ ದೇಹ ಶುದ್ಧಿ ಆಗೋವರೆಗೂ, ಈ ಮನಸ್ಸು ಶುದ್ಧಿ ಆಗೋವರೆಗೂ ಪರಮಾತ್ಮ ತತ್ವ ಅರ್ಥ ಆಗೋದಿಲ್ಲ. ಆ ಅನುಭೂತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಅನುಭವ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಕರುಣೆಯಿಂದ ನನ್ನ ಪೆದ್ದ ಮಾತುಗಳಿಗೆ ಬೆಲೆ ಕೊಟ್ಟು ನನಗೆ ಇದನ್ನ ತೋರಿಸ್ಬಿಟ್ರಿ, ಇದು ಸಾಕು, ನನಗೆ ಇನ್ನು ಈ ಬ್ರಹ್ಮವಸ್ತು ಬೇಡ, ಈ ಬ್ರಹ್ಮ ಭಾವವೇ ಬೇಡ, ಈ ಬ್ರಹ್ಮ ಜ್ಞಾನವೇ ಬೇಡ. ನನ್ನನ್ನ ನಾರ್ಮಲ್ ಆಗಿ ಸಾಮಾನ್ಯ ಮನುಷ್ಯನ ತರ ಹೇಗಿದ್ದು ಹಾಗೆ ಇರೋದಕ್ಕೆ ನನಗೆ ಅವಕಾಶ ಮಾಡಿಕೊಡು. ಅವರ ಹತ್ರ ಕೇಳ್ಕೊಂಡ ಮೇಲೆ ತಥಾಸ್ತು ಅಂತ ರಾಮಕೃಷ್ಣ ಪರಮಹಂಸರು ಹೇಳಿದ್ರು. ಆಮೇಲೆ ಅವನು ಸಹಜವಾದ ಸಾಮಾನ್ಯ ಸ್ಥಿತಿಗೆ ಬಂದ. ಈ ಅರ್ಜುನನಿಗೆ ಹೋಲಿಸ್ಕೊಂಡ್ರೆ ವಿಶ್ವರೂಪ ದರ್ಶನ ಏನು ಅಂತ ಸ್ವಲ್ಪ ನಮಗೆ ಅರ್ಥ ಆಗಿದೆ. ಹೇಳ್ತಾ ಇದ್ದಾನೆ ಶ್ಲೋಕ. ದಂಷ್ಟ್ರಾ ಕರಾಲಾನಿ ಚ ತೇ ಮುಖಾನಿ ದೃಷ್ಟ್ವೈವ ಕಾಲಾನಲ ಸನ್ನಿಭಾನಿ ದಿಶೋ ನ ಜಾನೇ ನ ಲಭೇ ಚ ಶರ್ಮ ಪ್ರಸೀದ ದೇವೇಶ ಜಗನ್ನಿವಾಸ ಪ್ರಸೀದ ದೇವೇಶ ಜಗನ್ನಿವಾಸ ದೇವೇಶ ಜಗನ್ನಿವಾಸ ಪ್ರಸೀದ ಮಮ ಪ್ರಸೀದ ಪಾಹಿ ಮಾಂ ತ್ರಾಹಿ ಮಾಂ ಅಂತ ಬೇಡ್ಕೊಳ್ತಾ ಇರು. ಅರ್ಜುನನ ಬಾಯಲ್ಲಿ ಏನು ಬರ್ತಾ ಇದೆ ಅಂದ್ರೆ, ಈಗ ಕೃಷ್ಣ ಪರಮಾತ್ಮ ನನ್ನ ಭಾವನೆಂಟ ಅಂತಾಗ್ಲಿ, ನನ್ನ ಸಂಬಂಧಿ ಅಂತಾಗ್ಲಿ, ಯಾಕೆಂದ್ರೆ ಅರ್ಜುನನ ತಾಯಿ ಕುಂತಿಗೆ ಕೃಷ್ಣ ಪರಮಾತ್ಮನಿಗೆ ಸಂಬಂಧದಲ್ಲಿ ಸೋದರತ್ತೆ ಆಗಬೇಕು. ಕುಂತಿ ಹ್ಯಾಪನ್ಸ್ ಟು ಬಿ ದ ಮ್ಯಾಟರ್ನಲ್ ಆಂಟ್, Arjuna happens to be the brother-in-law of Krishna because Arjuna married Subhadra. ಇದೆಲ್ಲ ಭಾವ ಮರೆತು ಹೋಗಿದೆ ಈಗ. ಇವನು ನನ್ನ ಸ್ನೇಹಿತ, ನನ್ನ ಸಖ, ನನ್ನ ಬಂಧು, ಅದೆಲ್ಲ ಮರ್ತೋಯ್ತು. ನಿಜವಾದ ಕೃಷ್ಣ ಏನು ಅಂತ ಅರ್ಥ ಆದಾಗ ಬಾಯಿ ಏನು ಬರ್ತಾ ಇದೆ ಗೊತ್ತಿಲ್ವಲ್ಲ. ಭಗವಂತನ ಹೆಸರುಗಳನ್ನ ಹೇಳ್ತಾ ಕೂತು, ಪರಮೇಶ್ವರ ನೀನೇ ಜಗನ್ನಿವಾಸ, ನೀನೇ ದೇವರ ದೇವ, ನೀನೇ ದೇವೇಶ, ನೀನೇ ಪರಮಾತ್ಮ, ನೀನೇ ಕೇಶವ, ಎಲ್ಲ ಭಗವಂತನ ನಾಮಗಳು ಆತನಿಗೆ ಗೊತ್ತಿಲ್ಲದೆ ಆತನ ಬಾಯಿಂದ ಬರ್ತಾ ಇದೆ. ಪ್ರಸೀದ ದೇವೇಶ ಜಗನ್ನಿವಾಸ. ಕೊನೆಯಲ್ಲಿ ಚರಣ. ದಂಷ್ಟ್ರಾ ಕರಾಲಾನಿ ಚ ತೇ ಮುಖಾನಿ ದೃಷ್ಟ್ವೈವ ಕಾಲಾನಲ ಸನ್ನಿಭಾನಿ ದಿಶೋ ನ ಜಾನೇ ನ ಲಭೇ ಚ ಶರ್ಮ. ದಿಶೋ ನ ಜಾನೇ, ನ ಜಾನೇ ದಿಶಃ, ಅಹಂ ನ ಜಾನೇ ದಿಶಃ. ದಿಶೋ ನ ಜಾನೇ ಅಂದ್ರೆ ಅಹಂ ನ ಜಾನೇ ದಿಶಃ. ದಿಕ್ಕುಗಳು ಕಾಣ್ತಾ ಇಲ್ಲ ನನಗೆ ದಿಕ್ಕು ತೋರ್ತಾ ಇಲ್ಲ ಕನ್ನಡದಲ್ಲಿ. ಅಯ್ಯೋ, ನನಗೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಐ ಡೋಂಟ್ ನೋ ವಾಟ್ ಟು ಡೂ. ಇನ್ ವಾಟ್ ಕಾಮನ್ ಸೆನ್ಸ್ ವಿ ಯೂಸ್ ದ ವರ್ಡ್, ದಟ್ ಮೀನ್ಸ್ ನಮಗೆ ವಿ ಡೋಂಟ್ ನೋ, ವಿ ಆರ್ ಡೈರೆಕ್ಷನ್ಲೆಸ್ ವಿ ಸೇ. ಸೊ ದಟ್ ಇಸ್ ಎಕ್ಸಾಕ್ಟ್ಲಿ ಟಾಕಿಂಗ್, ಐ ಆಮ್ ಡೈರೆಕ್ಷನ್ಲೆಸ್. ದಿಕ್ಕುಗಳು ಕಾಣ್ತಾ ಇಲ್ಲ ಅಂದ್ರೆ ಅರ್ಥ ಏನು? ನಾರ್ಮಲ್ ಆಗಿ ನಮಗೆ ಗೊತ್ತಿದೆ, ಸಾಮಾನ್ಯವಾಗಿ ಗೊತ್ತಿದೆಯಪ್ಪ. ಈ ಕಡೆ ಪೂರ್ವ ದಿಕ್ಕು, ಈ ಕಡೆ ಪಶ್ಚಿಮ ದಿಕ್ಕು, ಈ ಕಡೆ ದಕ್ಷಿಣ, ಈ ಕಡೆ ಉತ್ತರ, ಸಾಮಾನ್ಯ. ನಮ್ಮ ದಿಕ್ಕೇ ಕಾಣ್ತಾ ಇಲ್ಲ ಅಂದ್ರೆ ಅರ್ಥ ಏನು? ಎರಡು ಅರ್ಥ ಇದೆ. ಎಲ್ಲಿ ನೋಡಿದ್ರು ಮನಸ್ಸು ಗಾಬರಿಯಿಂದ ಏನು ಗೊತ್ತಾಗ್ತಾ ಇಲ್ಲ, ದಿಕ್ಕೇ ತೋರ್ತಾ ಇಲ್ಲ ಅಂದ್ರೆ ಮನಸ್ಸು ಗಾಬರಿಗೊಂಡಿದೆ. ಮೈಂಡ್ ಇಸ್ ಸೋ ಕನ್ಫ್ಯೂಸ್ಡ್. ದಿಶೋ ನ ಜಾನೆ ನಲಭೇ ಚ ಶರ್ಮ. ಚ ಅಂದ್ರೆ ಮತ್ತು, ಅಂಡ್
ಶರ್ಮ ನ ಲಭೆ, ಮನಸ್ಸಿನ ಸ್ಥಿಮಿತತೆ. ನನಗೆ ಮನಸ್ಸಿಗೆ ಶಾಂತಿನೇ ಸಿಗ್ತಾ ಇಲ್ಲ, ದಿಕ್ಕೇ ತೋರ್ತಾ ಇಲ್ಲ ಅಂದ್ರೆ ಅರ್ಥ ಏನು? ಗಾಬರಿಯಾಗಿದೆ ಮನಸ್ಸು ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಯಾಕೆ? ಪದೇ ಪದೇ ಹೀಗೆ ನೋಡಿದ ಕೂಡಲೇ ಹೆದರಿಕೆ, ಮತ್ತೆ ತಲೆ ತಗ್ಗಿಸೋದು, ಮತ್ತೆ ಹೀಗೆ ನೋಡೋದು. ಏನ್ ಕಾಣ್ತಾ ಇದೆ? ಆ ಉಗ್ರವಾದ ರೂಪ ಇದೆಯಲ್ಲ, ಎಲ್ಲ ಕಂಡು ಕಾಣದೇ ಇರತಕ್ಕಂತಹ ವಿಚಿತ್ರವಾದ ಆ ಮುಖಗಳು, ಪ್ರಾಣಿಗಳ ರೂಪ, ಆತ ಯೋಚನೆ ಮಾಡದೇ ಇರತಕ್ಕಂತಹ ಪ್ರಾಣಿಗಳ ದೈತ್ಯಾಕಾರದ ರಾಕ್ಷಸ ರೂಪ. ಒಂದೊಂದು ಮುಖವು ಒಂದೊಂದು ದೈತ್ಯಾಕಾರ, ಒಂದೊಂದು ಮುಖದಲ್ಲೂ ಒಂದೊಂದು ರಾಕ್ಷಸ ಸ್ವಭಾವ. ಆ ಅಗಲವಾದ ಬಾಯಿ, ನಾಲಿಗೆ, ಎಲ್ಲಕ್ಕಿಂತ ಹೆಚ್ಚಾಗಿ ಆ ಹಲ್ಲುಗಳು, ಕರಾಲಾನಿ. ಇದೆಷ್ಟು ಸಲ ಬಂತು ನಾವು ಇದೇ ಶಬ್ದ, ಕರಾಲಾನಿ. when you opened mouth, the teeth are so long, so enlarged, so expanded. Look at that itself is, we are afraid, because when we look at a charging lion with an open mouth, that will never happen in our lifetime. In films we can see, in the TV screen we can see. ಎದುರುಗಡೆಯಿಂದ ಹಾರಿ ಬರ್ತಾ ಇದೆಯಲ್ಲ ಸಿಂಹ, ಬಾಯಿ ತೆಕ್ಕೊಂಡು ತಿನ್ಬೇಕು ಅಂತ ಪ್ರಾಣಿನ, ಅದನ್ನ ನೋಡಿದ್ರೆ ನಮಗೆ ಗಾಬರಿ ಆಗುತ್ತೆ. ಆ ಹಲ್ಲುಗಳು ಹೇಗಿದೆ ಅಂತ. ಇನ್ನು ಭಗವಂತನ ಹಲ್ಲುಗಳು, ಆ ಭಗವಂತನ ಮುಖ ಆಗಬೇಕು, ನೋಡಿದವನಿಗಷ್ಟೇ ಅದು. ನೀವು ಇದನ್ನು ಕೇಳೋದಷ್ಟೇ. ಈ ಶ್ಲೋಕಗಳನ್ನು ಶ್ರದ್ಧೆಯಿಂದ ನಾವು ಪಠಿಸ್ಬೇಕೇ ಹೊರತು ನಮಗೆ ಅರ್ಥ ಆಗಲ್ಲ. ಇದು ಯಾಕೆ ಅರ್ಥ ಆಗಲ್ಲ ಅಂದ್ರೆ ನಮ್ಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಇದು ವಿಶ್ವರೂಪ. ಭಗವಂತ ದಿವ್ಯ ಚಕ್ಷು ಕೊಟ್ಟವನಿಗೆ ತೋರಿಸ್ತಾ ಇರೋದು. ಭಗವಂತನ ಕೃಪೆಯಿಂದ ಭಗವಂತನ ವಿಶ್ವರೂಪವನ್ನ ಅರ್ಜುನ ನೋಡ್ತಾ ಇದ್ದಾನೆ. ಭಗವಂತನೇ ಹೇಳಿರೋ ಹಾಗೆ ಯಾರೂ ಕಾಣದೇ ಇರತಕ್ಕಂತ ಈ ರೂಪವನ್ನು ನೀನು ತೋರಿಸ್ತಾ ಇದ್ದೀನಪ್ಪ ಅರ್ಜುನ, ಅದಕ್ಕೆ ನಿನಗೆ ದಿವ್ಯ ದೃಷ್ಟಿ ಕೊಟ್ಟಿದ್ದೇನೆ ಅಂತ ಹೇಳ್ಬಿಟ್ನಲ್ಲ ಭಗವಂತ. ಯಾಕೆ ಹೆದರ್ಕೊಳ್ತಾ ಇದ್ದಾನೆ ಇಲ್ಲಿ ಅರ್ಜುನ? ವೀರರಸ, ರೌದ್ರ ರಸ, ಭಯಾನಕ ರಸ ತುಂಬಿರತಕ್ಕಂತಹ ಉಗ್ರವಾದ ರೂಪ ನೋಡಿ ಹೆದರ್ತಾ ಇದ್ದಾನೆ. ಸೌಮ್ಯವಾಗಿದ್ದಿದ್ರೆ ಖುಷಿ ಪಡ್ತಾ ಇದ್ದಾನೆ. ಭಗವಂತ ಎಷ್ಟೇ ಎತ್ತರವಾಗಿ ಕಾಣ್ಲಿ, ಒಳ್ಳೆ ಪೀತಾಂಬರನ್ನು ಉಟ್ಟು, ಮಾಲೆಯನ್ನ ಧರಿಸಿ, ಚತುರ್ಭುಜನಾಗಿ, ಶಂಖ ಹಸ್ತ ಗದ ಪದ್ಮವನ್ನು ಧರಿಸಿ, ಕಿರೀಟವನ್ನು ಧರಿಸಿ, ಕೌಸ್ತವ ಮಾಲೆಯನ್ನ ಧರಿಸಿ, ತಿಲಕವನ್ನು ಧರಿಸಿ, ಹೀಗೆ ಅಭಯ ಮುದ್ರೆಯಿಂದ ನಿಂತುಕೊಂಡ್ರೆ ಎಷ್ಟೇ ಎತ್ತರವಾಗಿರಲಿ, ವಿಶಾಲವಾಗಿರಲಿ, ಮನಸ್ಸಿಗೆ ಪ್ರಸನ್ನತೆ. ಆದ್ರೆ ಈ ಉಗ್ರವಾದ ರೂಪ, ದಿ ಅದರ್ ಸೈಡ್ ಆಫ್ ದ ಕಾಯಿನ್, ಕ್ರಿಯೇಷನ್ ಹ್ಯಾಸ್ ಬೋತ್ this side and that side. Both the sides make one coin, creation. What is created has to go. ಯಾವುದು ಹುಟ್ಟಿದೆಯೋ ಅದು ಹೋಗ್ಲೇಬೇಕಲ್ಲ. ಆ ಹೋಗೋ ಸಮಯದಲ್ಲಿ ಹೇಗಿದೆ ಭಗವಂತನ ಆಟ ತೋರಿಸ್ತಾ ಇದ್ದ. ಅದನ್ನ ನೋಡ್ತಾ ಇದ್ದಂಗೆ ಹೆದರಿಕೆ. ಮಾತಿಗೆ ಹೇಳ್ತಾ ಇದ್ದೇನೆ, ದಂಶ್ರಾ ಕರಾಲ, ಅಯ್ಯೋ ನಿನ್ನ ಮುಖ ತೆಗೆದಿರು, ಆ ಬಾಯಿ, ಅಲ್ಲಿರೋ ಹಲ್ಲುಗಳು, ಅಯ್ಯೋ ಪರಮಾತ್ಮ, ಹೆದರಿಕೆ ಆಗ್ತಾ ಇದೆ. ಐ ಕಾಂಟ್ ಸಿ ದಿ ಫೆರೋಷಿಯಸ್ ಟೀತ್ ಇನ್ ಯುವರ್ ಫೆರೋಷಿಯಸ್ ಮೌತ್. ಯುವರ್ ಮೌತ್ ಈಸ್ throwing away the flame as if it is going to sear the whole earth, the whole planet, the whole Brahmanda. Damshra karalani cha te mukhani drustvaiva kalanala sannibhani. Kalanala sannibhani. Kalagni ante. The fire emanating from your heads. He is comparing himself. Something like the final Kalagni, Pralayagni, the day of dissolution of the entire cosmos. What happens? In that way you are appearing. That brightness is there, brilliance is there, that fire is there, coming out, being sprayed from your mouth. I can't even bear the sight. ನನಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲಲ್ಲಪ್ಪ. ಅದು ಏನ್ ಮಾಡೋದು? ಬಹಳ ಹೆದರಿಕೆಯಿಂದ ಹೇಳ್ತಾ ಇದ್ದೆ. ಆದ್ರಿಂದ ದಿಶೋನ ಜಾನೇನ ಭೇಜ ಶರ್ಮ ಪ್ರಸೀದ ದೇವೇಶ ಜಗನ್ನಿವಾಸ. ಪ್ರಸೀದ, ನನ್ನ ಕಾಪಾಡಪ್ಪ, ಓ ಮರ್ಸಿಫುಲ್ ಲಾರ್ಡ್, ಪ್ಲೀಸ್ ಹೆಲ್ಪ್ ಮೀ ಟು ಕಾಮ್ ಡೌನ್ ಮೈ ಸೆಲ್ಫ್. I can't withstand any more of this ferocious view. I cannot see any more this type of view. Please save me. Please show your mercy. I am begging for your mercy. Prasida Devesha Jagannivasa. Murmuring. Discussion point here is, the Acharya Ramanuja says, Arjuna appears to be frightened. ಅರ್ಜುನನಿಗೆ ವಿಶ್ವರೂಪ ನೋಡಿ ಎಷ್ಟು ಹೆದರಿಕೆ ಆಗ್ತಾ ಇದೆ. ಶ್ಲೋಕಗಳು ಬರ್ತಾ ಇದೆ, ಅಯ್ಯೋ ಪರಮಾತ್ಮ ನಂಗೆ ನೋಡಕ್ ಆಗ್ತಾ ಇಲ್ಲ. Arjuna is frightened to look into this vast cosmic figure, the symbolic cosmic figure, Virat Tattva. All these things, what Arjuna felt, what Arjuna said, what Krishna said, the whole conversation is being repeated by Sanjaya. ಈ ಎಲ್ಲವನ್ನ ಕೂತಲ್ಲಿ ಹಸ್ತಿನಾಪುರದ ಅರಮನೆಯಲ್ಲೇ ಕೂತು, ಸಂಜಯ ಕೂತು ಜಾಗದಿಂದ ಕದಲ್ದೆ
ಕುರುಕ್ಷೇತ್ರ ಯುದ್ಧದಲ್ಲಿ ಏನ್ ಆಗ್ತಾ ಇದೆ, ಏನ್ ಸಂಭಾಷಣೆ ಆಗ್ತಾ ಇದೆ, ಅರ್ಜುನ ಏನ್ ನೋಡ್ತಾ ಇದ್ದಾನೆ ವಿಶ್ವರೂಪ, ಅದನ್ನೂ ಸಹ ಸಂಜಯ ನೋಡ್ಬಿಟ್ಟು ಸಂಜಯ ಸ್ವತಃ ಅದನ್ನ ನೋಡಿ ಪರಮಾತ್ಮನ ಕೃಪೆಯಿಂದ, ವೇದವ್ಯಾಸರ ಕೃಪೆಯಿಂದ ನಿರಾಳವಾಗಿ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ ಇವೆಲ್ಲವನ್ನು. ನೋಡಪ್ಪ ಧೃತರಾಷ್ಟ್ರ, ಅರ್ಜುನ ಹೀಗೆ ಹೇಳ್ದ, ಆ ವಿಶ್ವರೂಪದ ಬಗ್ಗೆ ಅರ್ಜುನ ಇಷ್ಟು ಹೆದರ್ಕೊಂಡಿದ್ದಾನೆ, ಹೀಗೆ ಮಾತಾಡ್ತಾ ಇದ್ದಾನೆ. ಸಂಜಯನಿಗೆ ಹೆದರಿಕೆ ಆಗಲಿ. ಸಂಜಯ ವಾಸ್ ನಾಟ್ ಅಫ್ರೈಡ್. ಇದು ಅರ್ಜುನ ವಾಚ, ಸಂಜಯ ವಾಚ ಅಲ್ಲ. ಆದ್ರೆ ದ ಹೋಲ್ ಗ್ಯಾಮೆಟ್ ಆಫ್ ಭಗವದ್ಗೀತಾ ಇಸ್ ಬೀಯಿಂಗ್ ಟೋಲ್ಡ್ ಆಸ್ ಇಟ್ ಈಸ್ ಬೈ ಸಂಜಯ ಟು ಧೃತರಾಷ್ಟ್ರ, ದ ಎಂಪರ್, ದ ಬ್ಲೈಂಡ್ ಎಂಪರ್. ಸಂಜಯ ಹೇಳ್ತಾ ಇದ್ದಾನೆ, ಆತನಿಗೆ ಹೆದರಿಕೆ ಆಗಲಿಲ್ವಲ್ಲ? ಆತ ಹೇಳ್ಬೋದಾಗಿತ್ತಲ್ಲ ಸಂಜಯ ವಾಚ ಅಂತ. ನನಗೂ ಹೆದರಿಕೆ ಆಯಿತು ಆ ರೂಪವನ್ನು ನೋಡಿ ಅಂತ ಹೇಳ್ಬೋದಾಗಿತ್ತು. ಸಂಜಯ ಕುಡ್ ಹ್ಯಾವ್ ಸೆಡ್ that even I was afraid to look at Vishwarupa. No, he never said. As a neutral witness to whatever Arjuna felt, dignitaries of Mahabharata, if you consider, when he saw the Vishwarupa in a different sense, in the last Krishna Sandhana, in the court of Duryodhana, the court of Emperor Dhritarashtra, where Duryodhana was there, Duryodhana ordered his to capture Arjuna, put him in the jail. Paramatma showed some magical Vishwarupa there also. The reality of that was understood by Vidura. The reality of that was understood by Bhishma Pitamaha. The reality of that Vishwarupa was understood by Dronacharya. They were not, they knew he is Avadara Purusha, Paramatma Swarupa. ಅವರಿಗೆ ಗೊತ್ತಿತ್ತು, ಸಂಜಯನಿಗೆ ಗೊತ್ತಿದೆ ಈತ ಪರಮಾತ್ಮ ಸ್ವರೂಪ. ಅರ್ಜುನ ಯಾಕೆ ಹೆದರ್ತಾ ಇದ್ದಾನೆ ಅನ್ನೋದಕ್ಕೆ ಉತ್ತರ ಏನು ಅಂದ್ರೆ, ಆತ ಇನ್ನೂ ವಿಮೂಢ ಅವಸ್ಥೆಯಲ್ಲಿದ್ದಾನೆ, ಆತನ ಮೋಹ ಇನ್ನೂ ಪೂರ್ತಿಯಾಗಿ ಹೋಗಿಲ್ಲ, ಆತನ ಅಜ್ಞಾನ ಪೂರ್ತಿಯಾಗಿ ಹರಿದಿಲ್ಲ, ಆತನ ಮಮಕಾರ ಇನ್ನೂ ಇದೆ, ಆದ್ದರಿಂದ ಅವನಿಗೆ ಹೆದರಿಕೆ ಆಗ್ತಾ ಇದೆ. He is still attached. He is still attached with attachments, me and mine. So he is under that moha. That is why he is afraid. So repeatedly he is praying the God, and then he is explaining again and again what he is seeing. Next two shlokas go together. Next two shlokas go together. Arjuna says, ಇನ್ನು ಮುಂದಿನ ಎರಡು ಶ್ಲೋಕ ಒಟ್ಟಿಗೆ ತಗೊಳ್ಬೇಕಾಗುತ್ತೆ. ಅಲ್ಲಿ ಅರ್ಜುನ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಭಗವಂತನನ್ನು ನೋಡ್ಬಿಟ್ಟು ಕಣ್ಣಿಗೆ ಕಾಣ್ತಾ ಇದೆಯಲ್ಲ, ಮುಂದೆ ಏನಾಗತ್ತೆ, ಯುದ್ಧ ಯಾವ ರೀತಿ ನಿಲ್ಲತ್ತೆ ಅಥವಾ ಯಾವ ರೀತಿ ಮುಂದೆ ಸಾಗತ್ತೆ, ಯುದ್ಧದಲ್ಲಿ ಏನು ಪರಿಣಾಮ, ಕೊನೆಯ ಪರಿಣಾಮ ಏನು, ಅದು ಎಲ್ಲವನ್ನು ಅರ್ಜುನನ ಕಣ್ಣಿಗೆ ಪರಮಾತ್ಮ ತೋರಿಸ್ತಾ ಇದ್ದಾನೆ. ಅರ್ಜುನ ನೋಡ್ತಾ ಇದ್ದಾನೆ, ಇನ್ನು ಯುದ್ಧನೇ ಶುರು ಆಗಿಲ್ಲ. ಏನ್ ನೋಡ್ತಾ ಇದ್ದಾನೆ? ಎರಡೂ ಶ್ಲೋಕದ ಅರ್ಥ ಏನು ಅಂದ್ರೆ, ಮುಂದಿನ ಎರಡು ಶ್ಲೋಕದ ಅರ್ಥ, ಅರ್ಜುನ ನೋಡ್ತಾ ಇದ್ದಾನೆ, ಶಸ್ತ್ರ ಸನ್ಯಾಸ ಮಾಡಿ ಯುದ್ಧ ಆಡಲ್ಲ ಅಂತ ಕೂತ್ಕೊಂಡಿರೋ ಸಂದರ್ಭ ಅದು, ಪ್ರಾರಂಭವೇ ಆಗಿಲ್ಲ ಕುರುಕ್ಷೇತ್ರ ಯುದ್ಧ. ಏನ್ ನೋಡ್ತಾ ಇದ್ದಾನೆ? ಆ ವಿರಾಟ್ ಸ್ವರೂಪದ, ಉಗ್ರ ಸ್ವರೂಪದ, ಆ ಭಯಂಕರವಾದ ಪರಮಾತ್ಮನ ವಿರಾಟ್ ವಿಶ್ವರೂಪದ ಆ ಮುಖದಲ್ಲಿ ಎಲ್ಲಾ ಜೀವಜಂತುಗಳು, ಯುದ್ಧದಲ್ಲಿ ಭಾಗಿಯಾಗಿರ್ತಕ್ಕಂಥ ಪ್ರತಿಪಕ್ಷದ ಸೈನಿಕರು, ತನ್ನ ಪಕ್ಷದ ಸೈನಿಕರು, ಅತಿರಥ ಮಹಾರಥರು, the great warriors in the opposite army of Duryodhana and in his own army, all are being swallowed by Lord himself. That means they are being killed. ಎಲ್ಲ ಪರಮಾತ್ಮನ ಬಾಯಿಯೊಳಗೆ ಹೋಗ್ತಾ ಇದ್ದಾರೆ ಅಂದ್ರೆ ಅರ್ಥ ಏನು ಅಂದ್ರೆ, ಅವರು ಸಾಯ್ತಾ ಇದ್ದಾರೆ, ಮರಣ ಹೊಂದ್ತಾ ಇದ್ದಾರೆ ಅಂತ ಅರ್ಥ. ಮುಂದೆ ನಡೆಯೋ ಘಟನೆಗಳನ್ನ ಕಣ್ಣೆದುರಿಗೆ ಈಗಲೇ ನೋಡ್ತಾ ಇದ್ದಾನೆ ಅರ್ಜುನ. ಏನ್ ನೋಡ್ತಾ ಇದ್ದಾನೆ? ಪರಮಾತ್ಮನ ಬಾಯಿ ಬಹಳ ಚೂಪಾದ ಕೋರೆ ದಾಡಿಗಳಿಂದ, ಹಲ್ಲುಗಳಿಂದ, ವಿಚಿತ್ರವಾದ ಹಲ್ಲುಗಳಿಂದ ತುಂಬಿರತಕ್ಕಂತಹ ಬಾಯಿ ತೆಗೆದಾಗ ಎಲ್ಲ ಅತಿರಥ ಮಹಾರಥರು, ಸೈನಿಕರು, ದಾಯಾದಿಗಳು, ಸ್ನೇಹಿತರು, ಬಂಧು ಬಾಂಧವರು ಎಲ್ಲರೂ ಅಲ್ಲಿ ಹೋಗ್ತಾ ಇದ್ದಾರೆ, ಎಲ್ಲರೂ ಸಾಯ್ತಾ ಇದ್ದಾರೆ. ಭೀಷ್ಮ ಪಿತಾಮಹ ಹೋಗ್ತಾ ಇದ್ದಾನೆ, ದ್ರೋಣಾಚಾರ್ಯರು ಹೋಗ್ತಾ ಇದ್ದಾರೆ, ಧೃತರಾಷ್ಟ್ರನ 100 ಜನ ಮಕ್ಕಳು, ದುರ್ಯೋಧನ, ದುಶ್ಯಾಸನ ಆದಿಯಾಗಿ ಆ ಎಲ್ಲ ಹೆಸರುಗಳು ಯಾರಿಗೂ ನೆನಪು ಬರೋಲ್ಲ. ಆ 100 ಜನ ಮಕ್ಕಳು ಹೋಗ್ತಾ ಇದ್ದಾರೆ. ಮುಖ್ಯವಾದ ಸೇನಾಪತಿಗಳು ಹೋಗ್ತಾ ಇದ್ದಾರೆ. ತನ್ನ ಕಡೆ ಅಂತಂದ್ರೆ ಪಾಂಡವರ ಕಡೆ ಇರತಕ್ಕಂಥ ಸೇನಾಪತಿಗಳು, ಮುಖ್ಯರಾದ ಅತಿರಥ ಮಹಾರಥರು, ಸಾತ್ಯಕಿ ಆತನು ಹೋಗ್ತಾ ಇದ್ದಾನೆ. ಘಟೋತ್ಕಚ, ಕೆಲವು ಉದಾಹರಣೆ ಮಾತ್ರ ಕೊಡ್ತಾ ಇದ್ದೆ, ಹೆಸರು ಯಾರಿಗೆ ನೆನಪಾಗಲ್ವೋ ಅಂತ ಉದಾಹರಣೆ ಮಾತ್ರ ಗೊತ್ತಿರೋದು. ಯಾಕೆ? ಘಟೋತ್ಕಚ ಹೆಸರು ಮತ್ತೆ ಹೋಗುತ್ತೆ ನಮ್ಗೆ. ಘಟೋತ್ಕಚ ಯಾರು ಅಂತ ಸಡನ್ ಆಗಿ ಸ್ವಲ್ಪ ಯೋಚನೆ ಮಾಡೋಂಗಾಗತ್ತೆ. ಆತ ಮಾತು ಕೊಟ್ಟಿದ್ನಲ್ಲ, ಭೀಮನ ಪುತ್ರ, ಯುದ್ಧದಲ್ಲಿ ನಾನು ಸಹಾಯ ಮಾಡ್ತೇನೆ ಅಂತ. ಮಹಾಶಕ್ತಿವಂತ, ಮಹಾಧೈರ್ಯವಂತ, ದೈತ್ಯಾಕಾರ, ಮಾಯಾಶಕ್ತಿಯಿಂದ ಕೂಡಿದವನು, ಹಿಡಂಬೆ ಮಗ, ಭೀಮನ ಪುತ್ರ. ಧರ್ಮರಾಯನಿಗೆ ಘಟೋತ್ಕಚನ ಮೇಲೆ ವಿಶೇಷವಾದ, ಪಾಂಡವರಿಗೆ ಭೀಮನ ಮಗ ಅಂದ್ರೆ ಇವ್ರಿಗೂ ಮಗ ಅಂತ ಲೆಕ್ಕ.
ಅಂತಹ ಘಟೋದ್ಗಜನು ಸಾಯ್ತಾ ಇದ್ದಾನೆ. ಇವರ ಪಾಂಡವರ ಸೇನಾಪತಿ ಯಾರು ಅಂದ್ರೆ ದ್ರುಪದ ಮಹಾರಾಜನ ಮಗ ದೃಷ್ಟದ್ಯುಮ್ನ, ಆತನು ಸಾಯ್ತಾ ಇದ್ದ ಬ್ಯಾಟಲ್ ಜನರಲ್ ದ್ರುಪದ, ಆತನು ಹೋಗ್ತಾ ಇದ್ದಾನೆ. ಯಾರ್ಯಾರ ಹೆಸರು ತಗೊಂಡು ಎಲ್ಲರೂ ಸಾಯ್ತಾ ಇದ್ದಾರಲ್ಲ, ಅದನ್ನ ನೋಡ್ತಾ ಇದ್ದಾನೆ ಯಾರು? ಅರ್ಜುನ ಅದನ್ನ ಹೇಳ್ತಾ ಇದ್ದಾನೆ. ಅದನ್ನ ಹೇಳ್ತಾ ಇದ್ದಾನೆ ಬಾಯಿ ಬಿಟ್ಟು, ಅಯ್ಯೋ ನಾನು ನೋಡ್ತಾ ಇದ್ದೇನಲ್ಲಪ್ಪ ಕೃಷ್ಣ. ಆ ಕೃಷ್ಣ ಅಂತಾನೂ ಬರ್ತಾ ಇಲ್ಲ, ಪರಮಾತ್ಮ, ದೇವೇಶ, ದೇವದೇವ, ಪರಮೇಶ್ವರ, ನೀನು ಬಾಯಿನೆಲ್ಲ ಎಲ್ಲ ಹೋಗ್ತಾ ಇದ್ದಾರೆ. ನೀನು ಹೇಗೆ ಅವ್ರನ್ನ ನುಚ್ಚುನೂರು ಮಾಡ್ತಾ ಇದೆ ಅಂದ್ರೆ, ನಾವು ಬಾಯಿನಲ್ಲಿ ಹಾಕೊಂಡು ಯಾವ್ದಾದ್ರು ವಸ್ತುವನ್ನ ತಿಂದ್ರೆ ಯಾವ ರೀತಿ ಶಬ್ದ ಆಗತ್ತೆ, ಆ ರೀತಿ ಅವ್ರ ತಲೆಗಳೆಲ್ಲ ಚೂರು ಚೂರು ಆಗ್ತಾ ಇದೆ, ಅವರ ದೇಹಗಳೆಲ್ಲ ಛಿದ್ರವಾಗ್ತಾ ಇದೆ. ನಿನ್ನ ಹಲ್ಲುಗಳ ಸಂಧಿ ಸಿಕ್ಕಾಕೊಂಡಿದ್ದಾರೆ, ಮಾಂಸದ ಮುದ್ದೆ ಆಗಿದ್ದಾರೆ. ಇದನ್ನೆಲ್ಲ ಹೇಳ್ತಾ ಇದ್ದಾನೆ ಹೆದರ್ಕೊಂಡು. ಇಟ್ ಈಸ್ ಎ ವೆರಿ ಹಾರಿಬಲ್ ಸೈಟ್. See a stone crusher machine, how it crushes the stones into small pebbles. ಕಲ್ಲು ಒಡೆಯುವ ಯಂತ್ರಗಳಲ್ಲಿ ಕಲ್ಲುಗಳನ್ನು ಹಾಕಿದಾಗ ಯಾವ ರೀತಿ ಅದು ಒಡೆದು ಚೂರು ಚೂರು ಮಾಡುತ್ತೆ ಅಂತ ನೋಡಿದಾಗ ಗೊತ್ತಾಗುತ್ತೆ. ಹಾಗೆ ಇಲ್ಲಿ ಕಾಣ್ತಾ ಇದೆ ಅವನಿಗೆ ಅಂತ ಹೇಳ್ತಾನೆ. ಅಮೀಚತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವಾವ ನಿಪಾಲ ಸಂಘೈ ಸಹೈವಾವ ನಿಪಾಲ ಸಂಘೈ. ಇಫ್ ಯು ಸ್ಪ್ಲಿಟ್ ದಿಸ್ ಕರೆಕ್ಟ್ಲಿ, ಸಹೈವಾವ ನಿಪಾಲ ಸಂಘೈ ಇಂಟು ಸಹ ಪ್ಲಸ್ ಏವ ಪ್ಲಸ್ ಅವನಿಪಾಲ ಸಂಘೈ. ಅಮೀಚತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವಾವ ನಿಪಾಲ ಸಂಘೈ ಭೀಷ್ಮೋ ದ್ರೋಣ ಸೂತ ಪುತ್ರಸ್ತಥಾಸೌ ಸಹಸ್ಮದೀಯೈರಪಿ ಯೋಧ ಮುಖ್ಯೈಃ ಅಸ್ಮದೀಯೈಃ ಯೋಧ ಮುಖ್ಯೈ ಅಸ್ಮದೀಯೈ ಯೋಧ ಮುಖ್ಯೈ. ಅಸ್ಮದೀಯೈ ಅಂದ್ರೆ ನನ್ನ ಕಡೆ, soldiers from our side, Yoda Mukhya, the famous platoon commanders, brigadiers, colonels, whatever name we give today, ನಮ್ಮ ಸೈನ್ಯದ ಅತಿರಥ ಮಹಾರಥ ನಾಯಕರುಗಳು, ಸೇನಾಪತಿಗಳು, ಸೇನಾ ಪ್ರಮುಖರು ಅಂತ. ಅಸ್ಮದೀಯೈ ಯೋಧ ಮುಖ್ಯೈ, ಅವರೂ ಸಹ ಏನಾಗ್ತಾ ಇದ್ದಾರೆ? ಧೃತರಾಷ್ಟ್ರಸ್ಯ ಪುತ್ರ, ಧೃತರಾಷ್ಟ್ರನ ಮಕ್ಕಳ ಜೊತೆಗೆ ಸಹ ಏವ ಅವನಿಪಾಲ ಸಂಘೈ, ಆತನ ಪರವಾಗಿ ಯುದ್ಧ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಅತಿರಥ ಮಹಾರಾಜರು, ರಾಜರುಗಳು, ರಾಜಕುಮಾರರು, ಅವರ ಜೊತೆಗೆ ಭೀಷ್ಮ ದ್ರೋಣ ಸೂತ ಪುತ್ರ ತಥಾಸು, ಭೀಷ್ಮ ಮತ್ತು ದ್ರೋಣಾಚಾರ್ಯ ಮತ್ತು ತಥಾ ಅಂದ್ರೆ ಮತ್ತು ಸೂತ ಪುತ್ರವು. ಪ್ರಾಸಂಗಿಕವಾಗಿ ಒಂದು ತಮಾಷೆ ಏನು ಅಂದ್ರೆ, ತಮಾಷೆ ಅನ್ನೋ ಶಬ್ದ ಸರಿಯಾಗಲ್ಲ, ಇಟ್ಕೊಳ್ಳೋ ಅಂಶ ಅಂದ್ರೆ, ಅರ್ಜುನ ಭೀಷ್ಮ ದ್ರೋಣ ಹೆಸರು ಹೇಳಿ ಸೂತಪುತ್ರ ಅಂತ ಹೇಳ್ತಾರೆ. ತನ್ನ ಗುರುಗಳು, ವಿದ್ಯಾಗುರುಗಳು, ಅವರ ಹೆಸರನ್ನ ತಗೊಳ್ತಾ ಇರೋದು ಆ ಗೌರವದಿಂದ, ಔಟ್ ಆಫ್ ರೆಸ್ಪೆಕ್ಟ್, ಔಟ್ ಆಫ್ ಫಿಲಿಯಲ್ ಕನೆಕ್ಷನ್. ಈ ಇಸ್ ಟೇಕಿಂಗ್ ವಿತ್ ಡ್ಯೂ ರೆಸ್ಪೆಕ್ಟ್ ದ ನೇಮ್. ಈವನ್ ಭೀಷ್ಮ ಪಿತಾಮಹ ಇಸ್ ಎಂಟ್ರಿ, ಇವನ್ ಮೈ ಗುರು ದ್ರೋಣಾಚಾರ್ಯ ಇಸ್ ಎಂಟ್ರಿ. ವೆನ್ ಕಮ್ಸ್ ಟು ಕರ್ಣ, ಅರ್ಜುನಸ್ ಮೈಂಡ್, ದಟ್ಸ್ ವೈ ಈಸ್ ನಾಟ್, ಈಸ್ ಸ್ಟಿಲ್ ಅಟ್ಯಾಚ್ಡ್ ಅನ್ನೋದಕ್ಕೆ ಇದು ಉದಾಹರಣೆ. ಅರ್ಜುನ ಇನ್ನೂ ವಿಮೂಢನಾಗಿದ್ದಾನೆ, ಆತನ ಮೋಹ ಇನ್ನೂ ಹೋಗಿಲ್ಲ ಅನ್ನೋದಕ್ಕೆ ಉದಾಹರಣೆ ಇದೆ. ಯಾವುದು? ಕರ್ಣ ಅಂತ ಅವನ ಬಾಯಿಂದ ಬರ್ತಾ ಇಲ್ಲ, ಸೂತಪುತ್ರ ಅಂತ ಹೇಳ್ತಾ ಇದ್ದ. ನಾವು ಹಿ ಈಸ್ ಯೂಸಿಂಗ್ ದ ವರ್ಡ್ ಇನ್ಸ್ಟೆಡ್ ಆಫ್ ಯೂಸಿಂಗ್ ದ ವರ್ಡ್ ಕರ್ಣ. He has that sort of dejection all the time, even to look at Karna. He never considered him at all equal to that Kshatriya Varna. He never considered. So he is using the word Sutaputra. Sutaputra is Karna. Vakrani te tvaramana vishanti damshtra karalani bhayanakani kechit vilagna dashanantareshu samdrishyante churnitaihi uttamangaihi ಚೂರ್ಣಿತೈಹಿ ಪ್ಲಸ್ ಉತ್ತಮಾಂಗೈಹಿ ಚೂರ್ಣಿತೈರುತ್ತಮಾಂಗೈಹಿ ವಕ್ತ್ರಾಣಿ ತೇ ತ್ವರಮಾಣ ವಿಶಂತಿ ದಂಷ್ಟ್ರಾಕರಾಲಾನಿ ಭಯಾನಿತಾನಿ. ಆಲ್ ದೀಸ್ ಪೀಪಲ್ ಆರ್ ಎಂಟರಿಂಗ್ ಯುವರ್ ಮೌತ್, ಗ್ರೈಂಡೆಡ್ ಬೈ ಯುವರ್ ಫೆರೋಷಿಯಸ್ ಟೀತ್. ತ್ವರಮಾಣ ವಿಶಂತಿ ಅಂದ್ರೆ ದೇ ಆರ್ ಎಂಟರಿಂಗ್ ಸೋ ಫಾಸ್ಟ್ ಯುವರ್ ಮೌತ್, ದೇ ಆರ್ ಬೀಂಗ್ ಟೋಟಲಿ ಕ್ರಶ್ಡ್ ಅಂಡ್ ಚ್ಯೂಡ್, ದೇ ಆರ್ ಡೈಯಿಂಗ್. ಕೇಚಿತ್ ವಿಲಗ್ನ ದಶನಾಂತರೇಶು, ಕೇಚಿತ್ ವಿಲಗ್ನ ದಶನಾಂತರೇಶು, ದಶನಾಂತರೇಶು ಕೇಚಿತ್ ವಿಲಗ್ನ ಚೂರ್ಣಿತೈ ಉತ್ತಮಾಂಗೈ ಸಂದೃಶ್ಯಂತೆ. ಇನ್ನು ಕೆಲವರು ನಿನ್ನ ಹಲ್ಲುಗಳ ಮಧ್ಯೆ ಸಿಕ್ಕಾಕೊಂಡಿದ್ದಾರೆ. ಆ ಹಲ್ಲುಗಳ ಮಧ್ಯೆ ಸಿಕ್ಕಾಕೊಂಡಿದ್ದಾರೆ ಅಂದ್ರೆ ಅವ ಕೈ ಹೋಗಿದೆ, ಕಾಲು ಹೋಗಿದೆ, ತಲೆ ಹೋಗಿದೆ, ಚೂರ್ ಚೂರಾಗಿದೆ, ಮಾಂಸದ ಮುದ್ದೆ ಆಗಿದ್ದಾರೆ ಅಂತ. ಅಷ್ಟರ ಮಟ್ಟಿಗೆ ನೀನ್ ಕಾಣ್ತಾ ಇದೀಯ ಅಂತ. ಒಂದೇ ಮಾತಲ್ಲಿ ಹೇಳಬಹುದಾಗಿತ್ತು, ಅವ್ರು ಎಲ್ಲರೂ ಸತ್ತೋದ್ರು, ಮರಣ ಹೊಂದಿದ್ರು ಅಂತ ಹೇಳಲಿಲ್ಲ. ಅವನು ಏನ್ ನೋಡ್ತಾ ಇದ್ದಾನೆ ಅದನ್ನ ಹೇಳ್ತಾ ಇದ್ದ. ಸಾಂಕೇತಿಕವಾಗಿ ಪರಮಾತ್ಮ ಏನ್ ತೋರಿಸ್ತಾ ಇದ್ದಾನೆ ಅಂದ್ರೆ ಪ್ರೀತಿ,
ಯುದ್ಧದ ಪರಿಣಾಮ, ಯಾವ ರೀತಿ ಎಲ್ಲರೂ ನಾಶ ಹೊಂತಾರೆ ಅನ್ನೋದನ್ನ ಈ ಸಂಕೇತದ ಮೂಲಕ ತೋರಿಸ್ತಾ ಇದೆ. ಆದ್ರಿಂದ ಇಲ್ಲಿ ಏನಾಗತ್ತೆ ಅಂತಂದ್ರೆ ಭಗವಂತ ಕಾಲಾತೀತ, ಕಾಲತ್ರಯಾತೀತ, ಅವಸ್ಥಾತ್ರಯೀತ, ಗುಣಾತೀತ. ಎಲ್ಲ ಗುಣಗಳಿಗೂ ಮೀರಿದವನು, ಎಲ್ಲ ಅವಸ್ಥೆಗಳಿಗೂ ಮೀರಿದವನು, ಎಲ್ಲ ಕಾಲಗಳಿಗೂ ಮೀರಿದವನು, ಆತನೇ ಮಹಾಕಾಲ. He is beyond the time, he is beyond the three gunas, he is beyond everything. Whatever you conceive, ಆದ್ರಿಂದ ಮುಂದೆ ಆಗೋದನ್ನು ಇಲ್ಲಿ ತೋರಿಸ್ತಾ ಇದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು. 7ನೇ ಶ್ಲೋಕಕ್ಕೆ ನಿಲ್ಲಿಸ್ತಾ ಇತ್ತು. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ ನಾರಾಯಣಂ ನಮಸ್ಕೃತ್ಯ